Good morning, everyone. So, good morning, everyone who is connected with us online. ಯಾರ್ಯಾರ ಮುಂದಿಗೆ ಆನ್ಲೈನ್ ಸೇರಿದ್ದೀರಾ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಹೌ ಆರ್ ಯು ಗೈಸ್ ಡೂಯಿಂಗ್? ಆಡಿಯೋ ವಿಡಿಯೋ ಕ್ಲಿಯರ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಆಡಿಯೋ ವಿಡಿಯೋ ಓಕೆನಾ? ಎಲ್ಲ ಓಕೆನಾ? ಚಲೋ. ಸೊ ಎಲ್ಲರೂ ಜಾಯ್ನ್ ಆದ್ರ ಬೇಗ ಬೇಗ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇಲ್ಲಿದ್ದಾರೋ, ನಿಮ್ಮ ಮನೆಯಲ್ಲಿದ್ದಾರೋ, ಯಾರಿದ್ದಾರೋ, ನಿಮ್ಮ ಹಳೆ ಎಲ್ರಿಗೂ ಕ್ಲಾಸ್ ಲಿಂಕ್ ನ ಶೇರ್ ಮಾಡಿ. ಓಕೆ, ಮತ್ತೆ ಕ್ಲಾಸಿಗೆ ಇನ್ವೈಟ್ ಮಾಡಿ. ಓಕೆ, ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ? ಓಕೆ, ಕರೆಂಟ್ ಅಫೇರ್ಸ್ ನ ಡೈಲಿ ಅಪ್ಡೇಟ್ ಆಗಬೇಕು ಅಂದ್ರೆ ಸರ್ ಏನ್ ಮಾಡಬೇಕು? ಸಿಂಪಲ್ ಆಗಿ 9 ಗಂಟೆಗೆ ನನ್ನ ಕ್ಲಾಸ್ ಅನ್ನು ಅಟೆಂಡ್ ಆಗಬೇಕು. ನನ್ನ ಹೆಸರು ಪ್ರವೀಣ್ ಜಾಧವ್. ಇದು ನಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರುತ್ತೆ. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದಾವೆ. ಅದರಲ್ಲಿ ಒಂದೇನಾಗಿರುತ್ತೆ, ನಮ್ಮ ಫೆಬ್ರವರಿ 12th ಬ್ಯಾಚ್ ಆಗಿರುತ್ತೆ. ಬ್ಯಾಚ್ಗಿಂತ ಮುಂಚೆ ಐ ಗಾಟ್ ಸಮ್ ಲಿಟಲ್ ಕೋಟ್ ಫಾರ್ ಯು. ದರ್ ಇಸ್ ನಥಿಂಗ್ ಇಂಪಾಸಿಬಲ್ ಟು ದೇ ಹೂ ವಿಲ್ ಟ್ರೈ. ಓಕೆ, so before you try, you should not quit. Okay, my goal, my agenda is simple, that everything will not come to you, you have to work towards. Okay, I have asked many students, ಬಹಳಷ್ಟು ವಿದ್ಯಾರ್ಥಿಗಳು ನಾನು ಇಲ್ಲಿ ಕೇಳಿರ್ತೀನಿ, ಒಂದು ಎಕ್ಸಾಂಪಲ್ ಕೊಟ್ಟು. ಓಕೆ, ಸಿಂಪಲ್ ಕ್ವಶನ್ ಕೇಳಿರ್ತೀನಿ, ಎಷ್ಟು ಜನಗೆ ಈ ನೋಟ್ ಬೇಕು ಅಂತೇಳಿ ಕೇಳಿದಿನಾ? ಯಾವತ್ತಾದರೂ ಕೇಳಿದಿನಾ? have I ever asked you, have I ever showed you a currency note and asked you how many of you want this? ಕೇಳಿದಿನಾ? ಇಲ್ವಾ? ಎಸ್ ಸರ್, ಕೇಳಿದ್ದೀನಿ. ಓಕೆ, ಐ ಸಿ like let's say how many of you want this phone if I ask. Okay, a lot of hands will go up. Okay, or something like a 500 rupees note, or 1000 rupees note, or a job. ಯಾರು ಬ್ಯಾಂಕಿಂಗ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತಿದ್ರೆ, ಯಾರು ಗವರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತಿದ್ರೆ, ಲಾಟ್ ಆಫ್ ಹ್ಯಾಂಡ್ಸ್ ವಿಲ್ ಗೋ ಅಪ್. ಎಲ್ಲರಿಗೂ ಗೋಲ್ ಅಂದ್ರೆ ರಿಸಲ್ಟೆಂಟ್ ಬೇಕಾಗಿದೆ, ಬಟ್ ನೋಬಡಿ ವಾಂಟ್ಸ್ ಟು ಎಂಡೇವರ್ ದ ಪ್ರೋಸೆಸ್. ಅಲ್ಲಿ ಏನು ಅದ್ರ ಒಳಗಡೆ ತಗೊಳತ್ತೆ. ಓಕೆ, ವಾಟ್ ಇಟ್ ಟೇಕ್ಸ್ ಟು ಬಿ ದೇರ್, nobody is ready to do that. Okay, if you are not doing it, doesn't mean that someone who is aspiring for it is not doing it. Okay, ನೀವು ಮಾಡ್ತಾ ಇಲ್ಲ ಅಂದ ತಕ್ಷಣ, ನೀವು ಬ್ರೇಕ್ ತಗೊಂಡಿರ ಅಂದ ತಕ್ಷಣ ನಿಮ್ ಜೊತೆ ಯಾರು ಪ್ರಿಪೇರ್ ಆಗ್ತಾ ಇದ್ರು ಅವರು ಬ್ರೇಕ್ ತಗೊಂಡಿರ್ತಾರೆ ಏನ್ರಿ? ಗುಡ್ ಮಾರ್ನಿಂಗ್ ಎವ್ರಿವನ್, ದೋಸ್ ಆಫ್ ಯು ಜಾಯಿನ್ ಆನ್ಲೈನ್. ಇಲ್ಲ, ನೀವು ಬ್ರೇಕ್ ತಗೊಂತಾ ಇದ್ರಿ, ಮೀನ್ ವೈಲ್ ದ ಒನ್ ಹೂ ಲಾಸ್ಟ್ ದ ರೇಸ್ ಹ್ಯಾಸ್ ಸ್ಟಾರ್ಟೆಡ್ ದ ಪ್ರಿಪರೇಷನ್ ಅಗೇನ್. ಓಕೆ, so you tell me who is supposed to win? You who is grieving over what happened, ಅಂದ್ರೆ ಏನ್ ನೀವೇನು ಪಶ್ಚಾತ್ತಾಪ ಪಟ್ಕೊಂಡ್ ಕುಂತಿದ್ದೀರಾ, ಏನಪ್ಪ ಹಿಂಗಾಗೋಯ್ತು ಅಂತ ನೀವು ಗೆಲ್ಬೇಕಾ? ಅಥವಾ ದ ಒನ್ ಹೂ ಲಾಸ್ಟ್, ಯಾರು ಸೋತ ಅನ್ಸಿತು, 1 ಮಾರ್ಕಿಂದ ಹೋಯ್ತು, 0.5 ಮಾರ್ಕಿಂದ ಹೋಯ್ತು, ಅಂಡ್ ಹಿ ಅಗೇನ್ ಬೌನ್ಸ್ಡ್ ಬ್ಯಾಕ್, ಅಗೇನ್ ಸ್ಟಾರ್ಟೆಡ್ ದ ಪ್ರಿಪರೇಷನ್, ಅಗೇನ್ ಈಸ್ ರೆಡಿ ಟು ಎಂಡೇವರ್ ದ ಸೇಮ್ ಪೇನ್. ಓಕೆ, ಅವ್ನ್ ಗೆಲ್ಬೇಕಾ? ನೀವ್ ಹೇಳಿ, ಯಾರು ಗೆಲ್ಬೇಕು? ಯು ಡಿಸೈಡ್ ಅಂಡ್ ಯು ಹ್ಯಾವ್ ಟು ಸ್ಟಾರ್ಟ್. Okay, so it is all here. The better you get here, the more you have in your pocket, your family, your heart, everything. So happiness is a state of mind, remember. Okay, so you will never be happy if you think that happiness can be bought or adu achievement admele anteli. There is nothing impossible to they who will try. Alexander the Great, even while leaving, Alexander the Great, ಗೊತ್ತಲ್ಲ ಅಲೆಕ್ಸಾಂಡರ್ ದ ಗ್ರೇಟ್ ಅಂದ್ರೆ ಯಾರಂತ ಹೇಳಿ, ಅವನ ಹೆಸರು ಜೊತೆನೆ ದ ಗ್ರೇಟ್ ಅಂತ ಅಸೋಸಿಯೇಟ್ ಆಗ್ತಿದೆ. ಹಿ ಆಲ್ಮೋಸ್ಟ್ ಕಾಂಕರ್ಡ್ ಇಂಡಿಯಾ, ಬಟ್ ಹಿ ರಿಟ್ರೀಟೆಡ್. ಓಕೆ, ಅದ್ರ ಹಿಸ್ಟ್ರಿ ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ, ಸ್ಕೂಲಲ್ಲಿ ಓದಿದ್ವಿ. ಓಕೆ, ಮಾರ್ಚ್ 4ನೇ ತಾರೀಕು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದು. ಮಾರ್ಚ್ 4ನೇ ತಾರೀಕು ನಮ್ಮ MTS ಬ್ಯಾಚ್ ಇದೆ. ಓಕೆ ಸರ್, ನಾನು ಟ್ರೈ ಮಾಡಲ್ಲ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿನ್ನೆ ಬಂದಿರೋದಂದ್ರೆ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಬಂದಿದೆ. ಓಕೆ, ವಿಲೇಜ್ ಅಕೌಂಟೆಂಟ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಉಚಿತ ತರಬೇತಿ ಸಿಗ್ತಾ ಇರುತ್ತೆ, ಫ್ರೀ ಕೋಚಿಂಗ್ ಸಿಗುತ್ತೆ. ನಾವು ಎಂಡ್ ಟು ಎಂಡ್ ಟ್ರೈ ಮಾಡ್ತಾ ಇದೀವಿ. ಓಕೆ, ನಮಗೂ 2 ಕೈ 1 ತಲೆ, ಇದೇ ತರ ಲಿಮಿಟೇಷನ್ಸ್ ಇದಾವೆ ನಿಮ್ ತರ. ಓಕೆ, ಸೊ ಇಂಗ್ಲಿಷು ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ ಈಗ ಫಿಕ್ಸ್ ಆಗಿದೆ. ಓಕೆ, ಇಂಗ್ಲಿಷ್ ಅಭಿಲಾಷ್ ಸರ್ ವಿಲ್ ಬಿ ಹ್ಯಾಂಡ್ಲಿಂಗ್ ಇಟ್. ಆಗ್ಲೇ ಕ್ಲಾಸಸ್ ಕೂಡ ಸ್ಕೆಡ್ಯೂಲ್ ಆಗ್ಬಿಟ್ಟಿರ್ತವೆ, ನೀವು ನೋಡ್ಬೋದು. ವಿಲೇಜ್ ಅಕೌಂಟೆಂಟ್ಗೆ ಯೂಟ್ಯೂಬ್ ಅಲ್ಲಿ ಉಚಿತ ತರಬೇತಿ ಸಿಗ್ತಾ ಇರುತ್ತೆ ಈ ನೋಟಿಫಿಕೇಶನ್ ಮುಗಿಯೋವರೆಗೆ. ಓಕೆ, ಅದರ್ ದೆನ್ ದ್ಯಾಟ್ ನಿಮಗೆ ಕಂಪ್ಯೂಟರ್ ಅವೇರ್ನೆಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಐ ಆಮ್ ಟ್ರೈಂಗ್ ಟು ಪಿಚ್ ಇನ್ ಅದರ್ ಟ್ರೈನರ್ಸ್ ಆಸ್ ವೆಲ್. ಓಕೆ, ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅದ್ರ ಒಳಗಡೆ ಏನಿದಾವೆ, ಕರೆಂಟ್ ಅಫೇರ್ಸ್ನ ನಾನೇ ಹ್ಯಾಂಡಲ್ ಮಾಡ್ತಿರ್ತೀನಿ. ಕರೆಂಟ್ ಅಫೇರ್ಸ್ ಅದ್ರ ಒಳಗಡೆ ಬಿಗ್ ಚಂಕ್ ಆಗಿದೆ, 25 ಮಾರ್ಕು ನಿಮ್ಗೆ ಅದ್ರ ಸೆಕ್ಷನ್ನೇ ಕೊಟ್ಟಿದ್ದಾರೆ. ಮತ್ತೆ ಜನರಲ್ ಅವೇರ್ನೆಸ್ ಏನಿರುತ್ತೆ
ಅದು ವಿನಾಯಕ್ ಸರ್ ಆನ್ ವೀಕ್ ಡೇಸ್, ಓಕೆ, ವೀಕೆಂಡ್ಸ್, ಫ್ರೈಡೆ ಸ್ಯಾಟರ್ಡೆ ಹ್ಯಾಂಡಲ್ ಮಾಡ್ತಿರ್ತಾರೆ. ಸೊ ಈ ಥರ ಎಲ್ಲ ಸ್ಟಾಫ್ಸು ಐ ಆಮ್ ಟ್ರೈಂಗ್ ಟು ಅಕ್ಯುಮುಲೇಟ್. ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಅಟ್ ಲರ್ನ್ ಆನ್ಲೈನ್ ಟು ಕೇಟರ್ ಯು ಫ್ರೀ. ಓಕೆ, ಯೂಟ್ಯೂಬಲ್ಲಿ ಉಚಿತ ಕ್ಲಾಸಸ್ ಇರ್ತವೆ, ತಪ್ಪದೆ ಎಲ್ಲರೂ ಅಟೆಂಡ್ ಆಗಬೇಕು. ಓಕೆ, ಗುಡ್ ಥಾಟ್ ಬೈ ಟುಡೇಸ್ ಮಾರ್ನಿಂಗ್ ಸರ್. ಗುಡ್ ಥಾಟ್ ಬೈ ಟುಡೇ. But today's morning did not give that thought. That thought was given by Alexander the Great, and I presented it here. Okay, thank you so much for that comment there. Okay, let's get started with the session. ಇದು ಮಾರ್ಚ್ 4ನೇ ತಾರೀಕಿನ ಟೆಸ್ಟ್ ಇದೆ. ಅದ್ರ ಬಗ್ಗೆ ನಿಮ್ಮ ಸ್ನೇಹಿತರಲ್ಲಿ ಎಲ್ಲರಲ್ಲೂ ಒಂದು ಕಿವಿ ಮಾತನ್ನು ಹಬ್ಬಿ. ಮತ್ತೆ ನಿಮಗೆ ಕನ್ನಡದಲ್ಲಿ ಇಂಗ್ಲಿಷ್ ಕೋರ್ಸ್ ಕೂಡ ಅವೈಲಬಲ್ ಆಗಿದೆ. ಈ ಕೋರ್ಸ್ ಕೂಡ ನಿಮಗೆ 1 year ಸಬ್ಸ್ಕ್ರಿಪ್ಷನ್ ಜೊತೆ ಮತ್ತೆ ಟೆಸ್ಟ್ ಸೀರೀಸು ಬುಕ್ಸ್ 28th ಇಂದ ಅವೈಲೇಬಲ್ ಇರ್ತವೆ. ಯಾರ್ಯಾರು ನಮ್ಮೊಂದಿಗೆ ಆನ್ಲೈನ್ ಜಾಯ್ನ್ ಆಗ್ಬಿಟ್ಟಿದ್ದೀರಾ ಬ್ಯಾಚಸ್ ಅಲ್ಲಿ, ಸರ್ ಬುಕ್ಸ್ ಬೇಕು ಅಂತ ಯು ಆರ್ ಪರ್ಸುವೇಡಿಂಗ್ ಮೀ, ಐ ಮೀನ್ ಯು ಆರ್ ಪರ್ಸಿಸ್ಟೆಂಟ್ಲಿ ಆಸ್ಕಿಂಗ್. 28th ಮೇಲೆ ಅವೈಲೇಬಲ್ ಆಗ್ತವೆ. ಆದ ತಕ್ಷಣ ಐ ವಿಲ್ ಸ್ಟಾರ್ಟ್ ಫಸ್ಟ್ ನಮ್ಮ ಆಫ್ಲೈನ್ ಸ್ಟೂಡೆಂಟ್ಸ್ಗೆ ಹೋಗುತ್ತೆ. ಓಕೆ, ದೇ ಹ್ಯಾವ್ ಆಲ್ಸೋ ಬೀನ್ ಆಸ್ಕಿಂಗ್. ಓಕೆ, ಅದಾದ ತಕ್ಷಣ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಐ ಸ್ಟಾರ್ಟ್ ಕೊರಿಯರಿಂಗ್ ದೆಮ್ ಟು ಯು ಗೈಸ್. ಓಕೆ, ಯಾರ್ಯಾರಿಗೆ ಬೇಕು ಮೊದಲೇ ರಿಕ್ವೆಸ್ಟ್ ರೈಸ್ ಮಾಡಿದ್ರೆ ಇಟ್ ವುಡ್ ಬಿ ಬೆಟರ್. ಓಕೆ, ಹಾಗೆ 13 ಬುಕ್ಸ್ ಸೆಟ್ ಇರುತ್ತೆ ರೀ, ಅದು 13 ಬುಕ್ದು ಸೆಟ್ ಇರುತ್ತೆ. ಸೊ ಪ್ಯಾಕೇಜಿಂಗ್ ಅಂಡ್ ಹ್ಯಾಂಡ್ಲಿಂಗ್ ನಿಮ್ಮದೇ ಆಗಿರುತ್ತೆ. ಓಕೆ, ಸೊ ಅಭಿಲಾಷ್ ವರ್ಮಾ ಸರ್ ಕ್ಲಾಸಸ್ಸು 2:15 ಹಾಗೂ 6 ಗಂಟೆಗೆ, 9 ಗಂಟೆಗೆ ನನ್ನ ಕ್ಲಾಸು, ಪೂಜಾ ಮೇಡಮ್ ಕ್ಲಾಸು, ಮೋಕ್ಷಿತಾ ಮೇಡಮ್ ಕ್ಲಾಸು, ಉಚಿತ ಲೈವ್ ಕ್ಲಾಸಸ್ ಇವೆಲ್ಲ ಯೂಟ್ಯೂಬಲ್ಲಿ ಅವೈಲೇಬಲ್ ಆಗಿರೋವು. ಓಕೆ, ಸೊ ಇವೆಲ್ಲ ತಪ್ಪದೆ ಅಟೆಂಡ್ ಆಗಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಇದು ನಿನ್ನೆ ನೀವು ಇಲ್ಲಿಂದ ಸ್ಟಾಪ್ ಮಾಡಿದ್ವಿ. ಧನ್ಯವಾದಗಳು ಸರ್ ನಿಮ್ಮ ಟೀಮ್ಗೆ. ಫ್ಯಾನ್ ಆಫ್ 70 ನಿಮ್ಮ ಹೆಸರೇನ್ರಿ? ಥ್ಯಾಂಕ್ ಯು ಸೋ ಮಚ್. ಮಾಲ್ತೇಶ್ ಕುಮಾರ್ ಸರ್, ಯು ಕೂಡ ಅಂದ್ರೆ ನೀವು ಕೂಡ ಆಗಿರ್ಬೇಕು. ಪೋಸ್ಟ್ಗೆ ಟ್ರೈ ಮಾಡ್ಬೋದಾ? ನಾನೇ ಟ್ರೈ ಮಾಡಲಿ. ಓಕೆ, ಹಾ ಬನ್ನಿ. A memorandum of understanding was signed between the Investor Education and Protection Fund Authority and under the aegis of Ministry of Corporate Affairs and DBS Bank. ನೋಡಿ, ಇಲ್ಲಿ ಬ್ಯಾಂಕ್ ಇನ್ವಾಲ್ವ್ ಆಗಿದೆ. ಓಕೆ, ಬ್ಯಾಂಕ್ ಇನ್ವಾಲ್ವ್ ಆಗಿದೆ ಅಂದ್ರೆ ಇಲ್ಲಿ ನಿಮಗೆ ಯಾವ್ಯಾವ ಪರ್ಸ್ಪೆಕ್ಟಿವ್ ಇಂದ ಕ್ವಶನ್ಸ್ ತೋರಿಸ್ತೀನಿ ನೋಡ್ರಿ. ಓಕೆ, 1 ನಿಮ್ದು ಕರೆಂಟ್ ಅಫೇರ್ಸ್ ಪರ್ಸ್ಪೆಕ್ಟಿವ್ ಇಂದ ಮೇನ್ಸ್ ಪೇಪರ್ ಅಲ್ಲಿ ಬರ್ಬೋದು. ಇನ್ನೊಂದು ನಿಮ್ಗೆ ಇಂಟರ್ವ್ಯೂ ಕ್ವಶನ್ ಬರ್ಬೋದು ಇಲ್ಲಿಂದ. ಇನ್ನೊಂದು ನಾವು SBI ನಲ್ಲಿ ಎಸೆ ಬರಿ ಅಂತಾರೆ, ಅಲ್ಲಿ ಬರ್ಬೋದು. ಓಕೆ, ಮೂರು ಫ್ರಂಟ್ಸ್ ಅಲ್ಲಿ ಈ ಸಿಂಪಲ್ ಕರೆಂಟ್ ಅಫೇರ್ ಒಂದು ವರ್ಕ್ ಆಗುತ್ತೆ, ನೋಡ್ಕೊಂತ ಹೋಗಿ. IEPFA ಅಂಡ್ DBS ಬ್ಯಾಂಕ್. DBS ಬ್ಯಾಂಕ್ ಅಂದ್ರೆ ಏನಪ್ಪ? ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ DBS ಬ್ಯಾಂಕ್ ಅಂದ್ರೆ ಏನಂತೇಳಿ. ನಿಮ್ಗೆ ಟೈಮ್ ಇರುತ್ತೆ, ಆಂಪಲ್ ಅಮೌಂಟ್ ಆಫ್ ಟೈಮ್. ಎಲ್ಲರೂ ಹಾಕೋಬಹುದು ಇಲ್ಲಿ. ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಾಪುರ್. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಹಾಕೊಂತ ಹೋಗಿ. IEPFA, DBS ಇಂಕ್ MOU ಅಂದ್ರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಎದ್ರ ಬಗ್ಗೆ? Spread awareness on investment and fraudulent scheme. ಇನ್ವೆಸ್ಟ್ಮೆಂಟ್ ಮೇಲೆ ಅವೇರ್ನೆಸ್ ಅಂದ್ರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. ಪ್ಲೀಸ್ ರೀಡ್ ದ ಆಫರ್ ಡಾಕ್ಯುಮೆಂಟ್ ಕೇರ್ಫುಲಿ ಬಿಫೋರ್ ಇನ್ವೆಸ್ಟಿಂಗ್ ಅಂತ ನಿಮ್ಗೆ ಎಲ್ಲ ಕಡೆ ಕೇಳಿ ಬರುತ್ತೆ ಆಡ್ಕಿಂತ ಮುಂಚೆ. ಯಾಕೆ? ಬಿಕಾಸ್ ದೇರ್ ಇಸ್ ವಾಲಟೈಲಿಟಿ. ವಾಲಟೈಲಿಟಿ ಅಂದ್ರೆ ಏನು? ಮಾರ್ಕೆಟ್ ವಾಲಟೈಲಿಟಿ ಅಂದ್ರೆ ಮೇಲೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು. ಓಕೆ, ಇಟ್ ಈಸ್ studying the empirical data, judging the company, but it was also there is also small, like a lot of risk also involved in it. So ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ಯಾರು ಇನಿಷಿಯೇಟಿವ್ ತಗೊಂಡಿದ್ದಾರೆ? IEPFA ಮತ್ತು DBS ಬ್ಯಾಂಕ್. ಈಗ ಇದ್ರಲ್ಲಿ ಕ್ವಶನ್ ಏನ್ ಬರ್ಬೋದು? ಯಾರು ಈ MOU ನ ಸೈನ್ ಮಾಡಿದ್ದಾರೆ? ಯಾರ್ಯಾರು ಸೈನ್ ಮಾಡಿದ್ದಾರೆ? 2 ಬ್ಯಾಂಕ್ ನಡುವೆ ಆಗಿಲ್ಲ, DBS ಮತ್ತು RBI ನಡುವೆ ಆಗಿಲ್ಲ. ಆಗಿರೋದು ಅಂಡರ್ಸ್ಟ್ಯಾಂಡಿಂಗ್ ಯಾರ ನಡುವೆ? ಇನ್ವೆಸ್ಟರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ಅಥಾರಿಟಿ ಮತ್ತು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡ್ DBS. 3 ಪಾರ್ಟೀಸ್ ಇದಾರೆ ಇದರ ಒಳಗಡೆ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, IEPFA ಮತ್ತು DBS ಬ್ಯಾಂಕ್. ನೀವು ನೋಟ್ ಡೌನ್ ಮಾಡ್ಕೋಬೇಕಾಗಿರೋದು ಏನು? ಮೇಲೆ MOU ಅಂತ ಬರೀತೀರಾ. ಬರ್ದ್ಬಿಟ್ಟು ಏನ್ ಬರೀತೀರಾ? ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, DBS ಬ್ಯಾಂಕ್ಸ್ ಮತ್ತೆ IEPFA ಇಷ್ಟನ್ನ ಮೆನ್ಷನ್ ಮಾಡ್ಕೊಂತೀರಾ. ಈಗ ಮುಂದೆ ಇದರಿಂದ ಇನ್ನೇನ್ ತಿಳ್ಕೊಬೇಕಪ್ಪ? ಓಕೆ, ನೋಡಿ, DBS will utilize multiple digital platforms to ensure increased visibility and engagement. ಈಗ ನಮ್ಗೆ ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ ಮುಗ್ದೋಯ್ತು. ಈಗ ನಮ್ಗೆ ನಾಳೆ ಎಸ್ಸೆ ಬರೆಯಕ್ಕೆ ಕೊಡ್ಬೋದು. ಏನಂತ ಹೇಳಿ ಎಸ್ಸೆ ಬರೆಯಕ್ಕೆ ಕೊಡ್ತಾರ ನಿಮ್ಗೆ ಎಕ್ಸಾಮ್ ಅಲ್ಲಿ, ಮೇನ್ಸ್ ಅಲ್ಲಿ, SBI ಅಲ್ಲಿ ಹೋದ್ರೆ ಏನಂತ ಕೊಡ್ಬೋದು? ವಾಟ್ ಆಸ್ ಅ ರೋಲ್, ಆಸ್ ಅ upcoming probationary officer, or if let's say you have presumed the role, what would be the initiatives that you would take to ಅವಾಯ್ಡ್ ಸಚ್ ಥಿಂಗ್? ಏನು? ಫ್ರಾಡುಲೆಂಟ್ ಇದು ಏನು ಫಿಶಿಂಗು ಅಥವಾ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಏನ್ ತಗೊಂತೀರಾ ಮೆಷರ್ಸ್? ಓಕೆ, ಫೀಚರಿಂಗ್ ಸೇಫ್ಟಿ ಮೆಸೇಜಸ್ ಪ್ರಾಮಿನೆಂಟ್ಲಿ ಆನ್ ದ ಬ್ಯಾಂಕ್ಸ್ ವೆಬ್ಸೈಟ್. ಬ್ಯಾಂಕ್ ವೆಬ್ಸೈಟ್ ಹೋದ ತಕ್ಷಣ, ಓಪನ್ ಆದ ತಕ್ಷಣ ಏನ್ ಬರುತ್ತೆ? ಡು ನಾಟ್ ಡಿಸ್ಕ್ಲೋಸ್ ಯುವರ್ ಪಾಸ್ವರ್ಡ್. ಓಕೆ,
OTPs must not be shared. ಈ ತರ ಅವೇರ್ನೆಸ್ ಬರ್ತಾ ಇರುತ್ತಲ್ಲ, ಅಲರ್ಟ್ಸ್ ಬರ್ತಾ ಇರುತ್ತೆ. ಓಕೆ, ಎನ್ಶೂರಿಂಗ್ ವಿಸಿಬಿಲಿಟಿ ಟು ಆನ್ಲೈನ್ ವಿಸಿಟರ್ಸ್. ಮತ್ತೆ ಸರ್ಚ್ ಅಲ್ಲಿ ನೀವು DBS ಬ್ಯಾಂಕ್ ಅಂತ ಹೊಡೆದ್ರಿ. ಓಕೆ, DBS ಬ್ಯಾಂಕ್ ಅಂದ್ರೆ ಏನ್ ಬರ್ಬೇಕಪ್ಪ? ಏನ್ ಬರ್ಬೇಕು? DBS ಅಂದ್ರೆ ಏನದು? ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಾಪುರ್ ಬರಬೇಕು. ಓಕೆ, ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿರ್ಗುಪ್ಪ ಅಂತ ಬಂತು ಅನ್ಕೊಳ್ಳಿ. ಅದನ್ನ ನೀವು ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿ ನಿಮ್ಮ ಪಾಸ್ವರ್ಡ್ ID ಕೊಟ್ಬಿಡ್ರಿ, ಮುಗ್ದೋಯ್ತು, ಖತಮ್, ಟಾಟಾ, ಬಾಯ್ ಬಾಯ್. ಓಕೆ, ಸೊ ಅಲ್ಲಿ ನಿಮ್ ಪಾಪ್ಅಪ್ಸ್ ಅಲ್ಲೂ ಬರಂಗ್ ನೀವು ನೋಡ್ಕೋಬೇಕು. ಎನ್ಶೂರಿಂಗ್ ವಿಸಿಬಿಲಿಟಿ ಟು ಆನ್ಲೈನ್ ವಿಸಿಟರ್ಸ್, ಸೆಂಡಿಂಗ್ ಸೇಫ್ಟಿ ಮೆಸೇಜಸ್. ಆಮೇಲೆ ಈ ಎಲ್ಲ ಏನು ಎಂಟ್ರೀಸ್ ಇರ್ತಾವಲ್ಲ, ಅಂದ್ರೆ ಏನು ಅಲರ್ಟ್ಸ್ ಇರ್ತವೆ, ಅವು ಕೂಡ ವಿಸಿಬಲ್ ಆಗಿರ್ಬೇಕು. ಸೆಂಡಿಂಗ್ ಸೇಫ್ಟಿ ಮೆಸೇಜಸ್ ಥ್ರೂ ವಾಟ್ಸ್ಆಪ್ ಅಂಡ್ ಅದರ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ಸ್ ಟು ಎಂಗೇಜಿಂಗ್ ವಿತ್ ದ ಬ್ರಾಡರ್ ಆಡಿಯನ್ಸ್. ಓಕೆ, ಇದು ನಿಮ್ KS ಅಲ್ಲಿ PCPSI ಅಲ್ಲಿ ಬರ್ಬೋದು. ಏನಂತ ಎಸೆ ಬರೀರಿ ಅಂತೇಳಿ, ಎದ್ರ ಬಗ್ಗೆ? ಥ್ರೆಟ್ಸ್ ಇನ್ ಏನು ಫೈನಾನ್ಷಿಯಲ್ ಏನಾಗಿದೆ ಇವಾಗ ನಮಗೆ ಡಿಜಿಟಲೈಸೇಷನ್ ಆಗಿದೆ. ಡಿಜಿಟಲೈಸೇಷನ್ ಎದ್ರದ್ದು? ಬ್ಯಾಂಕಿಂಗ್ದು. ಥ್ರೆಟ್ಸ್ ಆರ್ ಬೂನ್ ಆರ್ ಬೇನ್ ಅಂತ ಕೇಳ್ಬೋದು. ಬೂನ್ ಆರ್ ಬೇನ್ ಅಂದ್ರೆ ಇದು ಒಳ್ಳೇದಾ ಕೆಟ್ಟದಾ, ಯಾವುದು? ಡಿಜಿಟಲೈಸೇಷನ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಕೇಳ್ಬೋದು. ಇವೆಲ್ಲ ಪಾಯಿಂಟ್ಸ್ ನ ಮೆನ್ಷನ್ ಮಾಡ್ಬೋದು ನೀವು. ಶೋಕೇಸಿಂಗ್ ಸೇಫ್ಟಿ ಆನ್ ಡಿಜಿಟಲ್ ಸ್ಕ್ರೀನ್ಸ್ ವಿತ್ DBS ಬ್ಯಾಂಕ್ ಬ್ರಾಂಚಸ್, ಮ್ಯಾಕ್ಸಿಮೈಸಿಂಗ್ ಎಕ್ಸ್ಪೋಜರ್ ಟು ಕಸ್ಟಮರ್ಸ್, posting safety messages across DBS Bank social media accounts. Social media accounts we are in a global village today. So social media accounts na ನೀವು perfectly use ಮಾಡಬೇಕು. ಅಲ್ಲೇ ಯಾವ ಕೆಪಾಸಿಟಿ ನಲ್ಲಿ? as in a capacity of a manager or in the capacity of the authority that will be given to you by the bank that you are going to or the chair that you are going to ಹೋಲ್ಡ್. ಓಕೆನಾ? ಡೆವಲಪ್ಮೆಂಟ್ ಬ್ಯಾಂಕ್ ಸರ್. ಓಕೆನಾ? ಈಗ ನೆಕ್ಸ್ಟ್ ಕ್ವಶನ್, ಇದು ನಮಗೆ SA ಲೆವೆಲ್ ಆಗೋಯ್ತು. ನೆಕ್ಸ್ಟ್ ಇದ್ರೊಳಗಡೆ ಫ್ಯಾಕ್ಟ್ಸ್ ಬಗ್ಗೆ ಕೇಳ್ಬೋದಾ? ಫ್ಯಾಕ್ಟ್ ಏನಾಗ್ಬೋದು? ರೀಸೆಂಟ್ಲಿ DBS ಬ್ಯಾಂಕ್ ಗಾಟ್ ಮರ್ಜ್ಡ್. DBS ಬ್ಯಾಂಕ್ ಯಾವುದು? ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಾಪುರ್ ಗಾಟ್ ಮರ್ಜ್ಡ್ ವಿತ್ ವಿಚ್ ಬ್ಯಾಂಕ್ ಅಂತ ಕೇಳ್ಬೋದು. ಯಾವ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ? ನಿನ್ನೆ ಕೇಳಿದೆ ಕ್ವಶನ್. ಯಾವುದು? ಯಾವುದು? ಬ್ಯೂಟಿಫುಲ್ ಆನ್ಸರ್ ದರ್. ಯಾರಮ್ಮ? ಲಕ್ಷ್ಮೀ ವಿಲಾಸ್ ಬ್ಯಾಂಕ್. ಲಕ್ಷ್ಮೀ ವಿಲಾಸ್ ಬ್ಯಾಂಕ್, ವೆರಿ ಗುಡ್. ಓಕೆ, ಇದು DBS ಮತ್ತೆ ಇದ್ರ ಬಗ್ಗೆ ಇದೆ. ಓಕೆ, ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ವಾಸ್ ಮರ್ಜ್ಡ್ ವಿತ್ DBS ಬ್ಯಾಂಕ್ ಇಂಡಿಯಾ ಲಿಮಿಟೆಡ್. ದ ಬ್ಯಾಂಕ್ ನೌ ಹ್ಯಾಸ್ ಅ ನೆಟ್ವರ್ಕ್ ಆಫ್ 530 ಬ್ರಾಂಚಸ್ ಇನ್ 19 ಇಂಡಿಯನ್ ಸ್ಟೇಟ್ಸ್. ಓಕೆ, ಇದು DBS ಬ್ಯಾಂಕ್ ಬಗ್ಗೆ ಡೈರೆಕ್ಟ್ ಆಗಿ ಬರೋ ಫ್ಯಾಕ್ಚುಯಲ್ ಕ್ವಶನ್ ಆಗ್ಬೋದು. ಎದ್ರ ಜೊತೆ ಮರ್ಜ್ ಆಗಿದೆ ಅಂದ್ರೆ 2020 ಅಲ್ಲಿ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ ಅಂತ. ಓಕೆನಾ? ಇನ್ನೊಂದು ಸ್ವಲ್ಪ DBS ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳಿ. DBS ಬ್ಯಾಂಕ್ ಇಸ್ ಅ ಲೀಡಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಗ್ರೂಪ್ ಇನ್ ಏಷ್ಯಾ ವಿತ್ ಅ ಪ್ರೆಸೆನ್ಸ್ ಇನ್ 19 ಮಾರ್ಕೆಟ್ಸ್. ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಇದೆ. ಇಂಡಿಯಾನಲ್ಲಿ ಪ್ರೆಸೆನ್ಸ್ ಎಷ್ಟಾಗೋಯ್ತು? 29 ಇಯರ್ಸ್ ಆಗೋಯ್ತು. ಓಕೆ, ಎಲ್ಲ ಸರ್ವಿಸಸ್ ಕೊಡುತ್ತೆ ಇದು. ಏನು? ಬ್ಯಾಂಕಿಂಗ್ ಸರ್ವಿಸಸ್ ನಲ್ಲಿ ಎಲ್ಲ ಅಂದ ತಕ್ಷಣ ಏನ್ ಬರುತ್ತೆ? ಪಟ ಅಂತ ಹೇಳ್ರಿ. ಎಲ್ಲ ಅಂದ್ರೆ ಏನ್ ಬರುತ್ತೆ? ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದು, ಕರೆಂಟ್ ಅಕೌಂಟ್ ಓಪನ್ ಮಾಡೋದು, ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಸ್ ನ ಕ್ರಿಯೇಟ್ ಮಾಡೋದು. ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ನೀವು ಏನೇನ್ ಮಾಡ್ಬೋದಪ್ಪ? ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಆಮೇಲೆ ಲಾಂಗ್ ಟರ್ಮ್ FD ಮಾಡ್ಬೋದು, RD ಮಾಡ್ಬೋದು, ಫಿಕ್ಸ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್, ಆನ್ಲೈನ್ ಬ್ಯಾಂಕಿಂಗು, ಆ್ಯಪ್, ನಿಮಗೆ ಎಲ್ಲ ಲೋನ್ಸ್ ಮೇನ್ ಥಿಂಗ್. ನೀವು ಯಾವತ್ತಾದ್ರೂ ಇಂಟರ್ವ್ಯೂ ನಲ್ಲಿ ಕ್ವಶನ್ ಫೇಸ್ ಮಾಡಿದ್ರೆ ಅನ್ಕೊಳ್ಳಿ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್? ಸ್ವಲ್ಪ ನೀವು ಸೇವಿಂಗ್ಸ್ ಕರೆಂಟ್ ಅಂತ ಹೇಳ್ಬಿಟ್ಟು ಟಕ್ ಅಂತ ಎದಕ್ಕೆ ಹೋಗ್ಬೇಕು? ಲೋನ್ಸ್. ಕೆಲ್ಸನೇ ಏನಲ್ಲಿ? ನೀವೇ ಒಂದು ಸ್ವಂತ ಆಂಟರ್ಪ್ರಿನರ್ಶಿಪ್ ಮಾಡ್ಬೇಕು. ಸರ್, ನಾನು ಆಂಟರ್ಪ್ರಿನರ್ ಆಗ್ಬೇಕು, ನನ್ಗೆ ಅದು ಎಕ್ಸ್ಪೀರಿಯನ್ಸ್ ಇಷ್ಟ. ಬೆಸ್ಟ್ ವೇ ಟು ಡೀಲ್ ವಿತ್ ಆಂಟರ್ಪ್ರಿನರ್ಶಿಪ್ ಏನಪ್ಪ? ಬ್ಯಾಂಕ್ ಮ್ಯಾನೇಜರ್ ಆಗಿ. ಯು ಆರ್ ನಥಿಂಗ್ ಬಟ್ ಅನ್ ಆಂಟರ್ಪ್ರಿನರ್. ಓಕೆ, ಸೊ ಬನ್ನಿ ನೆಕ್ಸ್ಟ್. ಯಾರಿಗೆ ಲೋನ್ ಕೊಡ್ಬೇಕು, ಯಾರಿಗೆ ಲೋನ್ ಕೊಡಬಾರ್ದು ಅನ್ನೋ ಡಿಸೈಡ್ ಮಾಡೋದು ಅಷ್ಟು ಈಸಿ ಅಲ್ಲ. ಓಕೆ, ಸೊ ಯು ಹ್ಯಾವ್ ಟು ಪ್ಲೇ ಅ ಲಾಟ್ ದೇರ್. ಓಕೆ, ಇಂಡಿಯನ್ ಎಜುಕೇಶನ್ ಪ್ರೊಟೆಕ್ಷನ್ ಫಂಡ್ ಅಥಾರಿಟಿ IEPFA ಬಗ್ಗೆ ಇಲ್ಲೊಂದು ಸ್ವಲ್ಪ ಇದಿದೆ. ಯಾವಾಗ ಸೆಟಪ್ ಆಗಿರೋದು? 2016ರಲ್ಲಿ ಸೆಟಪ್ ಆಗಿರೋದು. ಅಂಡರ್ ದ ಏಜಿಸ್ ಆಫ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ನೋಡಿ, ಕಾರ್ಪೊರೇಟ್ ಅಫೇರ್ಸ್ ಕೆಳಗಡೆ ಬರುತ್ತೆ, RBI ಕೆಳಗಡೆ ಬರಲ್ಲ. ಎಲ್ಲೆಲ್ಲಿ ಪ್ರಿಂಟ್ ಮಾಡ್ಕೋಬೇಕು. ಏನಂತ? ಪ್ರೊಟೆಕ್ಷನ್ ಆಫ್ ಫಂಡ್ ಅಥಾರಿಟಿ, ಇನ್ವೆಸ್ಟರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಆಫ್ ಫಂಡ್ ಅಥಾರಿಟಿ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೆಳಗಡೆ ಬರುತ್ತೆ. ನೀವು IRDAI ಕೆಳಗಡೆ ಬರುತ್ತೆ, RBI ಕೆಳಗಡೆ ಬರುತ್ತೆ ಅನ್ನೋದು ಕ್ಲಾಸ್ ಅಲ್ಲೇ ನಾವು ನೆನ್ಪು ಮಾಡ್ಕೊಂಡಿದ್ವಿ. ಇದು ಅಲ್ಲ ಅಂತ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಕೆಳಗಡೆ ಬರಲ್ಲ, RBI ಕೆಳಗಡೆ ಬರಲ್ಲ. ಎದ್ರ ಕೆಳಗಡೆ ಬರುತ್ತೆ? ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೆಳಗಡೆ ಬರುತ್ತೆ. ಇನ್ವೆಸ್ಟರ್ ಎಜುಕೇಶನ್ ಮತ್ತೆ ಪ್ರೊಟೆಕ್ಷನ್. ಓಕೆನಾ? ನೆಕ್ಸ್ಟ್, ಇವೆಲ್ಲ ಎದಕ್ಕೆ ಕೆಲಸ ಮಾಡ್ತಿರುತ್ತೆ? ಅದು ಅನ್ಕ್ಲೇಮ್ ಡೆಪಾಸಿಟ್ಸ್ ಇದ್ರ ಮೇಲೆ ಕೆಲಸ ಮಾಡ್ತಿರುತ್ತೆ. ಈಗ ಈ ನ್ಯೂಸಿಗೆ ಹೋಗೋಣ. ಇದು ಹೋಗೋಕ್ಕಿಂತ ಮುಂಚೆ ಒಂದು ಕ್ವಶನ್ ತಗೊಂಡ್ಬಿಡ್ರಿ. ಕ್ವಶನ್ ಆನ್ಸರ್ ನಿಮಗೆ ಇಷ್ಟ. ಕ್ವಶನ್ ಆನ್ಸರ್ ಬಂದಿಲ್ಲ ಅಂದ್ರೆ ತಳಮಳ ಆಡ್ತಿರ್ತೀರಿ ನೀವು. ಓಕೆ, ಕ್ವಶನ್ ಆನ್ಸರ್ ಫಾರ್ಮ್ಯಾಟ್ ಅಲ್ಲಿ ಕಲ್ತ್ ಅಭ್ಯಾಸ ಆಗಿದೆ. ವೆರಿ ಗುಡ್. MJ ವಿಶ್ವಕರ್ಮ, ಲಕ್ಷ್ಮೀಹಳ್ಳಿ, ಇನ್ಫಿನಿಟಿ ಇನ್ಫೋ, ಮಹೇಶ್ವರಿ M, ಅಕ್ಷತಾ ಚೌಹಾನ್, ಮನಿಮಲ, ಶಿವಕುಮಾರ್ ಖೇದ್, ಇನ್ಫಿನಿಟಿ. ಓಕೆ, ಪ್ರವೀಣ್. ಏನಿದೆ ಅಪ್ಪ? ವಾಟ್ ಡಸ್ GPT in chat GPT ಸ್ಟ್ಯಾಂಡ್ ಫಾರ್? ವಾಟ್ ಡಸ್
GPT in chat GPT stand for? ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದಿರಲ್ಲಪ್ಪ, ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ ನೋಡೋಣ GPT ಅಂದ್ರೆ ಏನಂತೇಳಿ. ಗೂಗಲ್ ಮಾಡ್ಬಿಟ್ಟು ಹೇಳ್ಬೇಡ್ರಿ, ನಿಮಗೆ ಗೊತ್ತಿದ್ರೆ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ಆಪ್ಷನ್ ಸಿ, how many of you want to go with? Sir, D sir, D sir, very good, D. Global pattern transform, very good, very good. Next answers. Vittal Kumar says C, very good Vittal. Elli candidate. Next sir, 23rd ನನ್ನ ಎಕ್ಸಾಮ್ ಇದೆ, some people ಹೇಳ್ತಿದ್ದಾರೆ. ಕಿರಣ್, ಸ್ವಲ್ಪ ಜನ ಹೇಳ್ತಾನೆ ಇರ್ತಾರೆ ನೀವು ಜೀವನದಲ್ಲಿ ಏನಾದ್ರು ಮಾಡಿ, ಸ್ವಲ್ಪ ಜನ ಹಂಗಿದೆ, ಸ್ವಲ್ಪ ಜನ ಹಿಂಗಿದೆ ಅಂತ ಹೇಳ್ತಾನೆ ಇರ್ತಾರೆ. ನೀವು ತಲೆ ಕೆಡ್ಸ್ಕೊಬೇಡ್ರಿ. ಓಕೆ, ಎಕ್ಸಾಮ್ ಹೋಗಿ ಪೀಸ್ಫುಲ್ ಆಗಿ ಬರೀರಿ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಪೇಪರ್ ಈಸಿ ಇರುತ್ತೆ, ಆಮೇಲೆ ಕಷ್ಟ ಆಗುತ್ತೆ. ಅದು ಹೆಂಗಿರುತ್ತೆ ಗೊತ್ತಿಲ್ಲ. ಓಕೆ, ಲಾಟ್ರಿ ಇದ್ದಂಗೆ. ಲಾಟ್ರಿ ನಾನೇ ಗೆಲ್ತೀನಿ ಅಂತಾನೆ ನಾವು ಲಾಟ್ರಿ ತಗೊಳೋದು. ಏನ್ ನಾನು ಗೆಲ್ಲಲ್ಲ ಅಂತ ಹೇಳೋಗ್ಬಿಟ್ಟು ಲಾಟ್ರಿ ತಗೊಂತೀವ? ಇಲ್ಲ ತಾನೆ. ಹಂಗೆ ಅದು, ಬನ್ನಿ. ಸೊ ಆನ್ಸರ್ ಏನಾಗಿರುತ್ತೆ? ಜನರೇಟಿವ್ ಪ್ರೀ ಟ್ರೈನ್ ಟ್ರಾನ್ಸ್ಫಾರ್ಮ್, ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್, ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. GPT ಇಷ್ಟು ನ್ಯೂಸ್ ಅಲ್ಲಿ ಐತೆ. ಸ್ಯಾಮ್ ಆಲ್ಟ್ಮೆನ್ ನಮ್ಮ ಯಾವ್ದದು ಫ್ಲೈಓವರ್ ಕಟ್ರಿ ಅಂತ ಕಮೆಂಟ್ ಮಾಡಿದ್ದಾನೆ. ಬೆಂಗಳೂರಲ್ಲಿರೋ ಫ್ಲೈಓವರ್ ಯಾವ್ದ್ರಿ? ಯಾವ ಫ್ಲೈಓವರ್ ಅದು? ಎಜ್ಜೋರ್ ಫ್ಲೈಓವರ್, ಯಾವ್ದೋ ಫ್ಲೈಓವರ್ ಒಂದು 5 ವರ್ಷದಿಂದ ಪೆಂಡಿಂಗ್ ಇದೆ ಅದಲ್ಲ, ಹೆಸರು ಮರ್ತ್ಬಿಟ್ಟೆ ನಾನು. ಓಕೆ, ಆ ಫ್ಲೈಓವರ್ ಪೆಂಡಿಂಗ್ ಇದೆ. ಅಲ್ಲಿಂದ ಸ್ಯಾಮ್ ಆಲ್ಟ್ಮೆನ್ ಕಮೆಂಟ್ ಮಾಡಿದ್ದಾನೆ, ಆ ಫ್ಲೈಓವರ್ನ ಕಂಪ್ಲೀಟ್ ಮಾಡಿ ಅಂತ. ಮಾಡ್ತೀವಿ, ನೀನ್ ಹೇಳೋದೇ ಬಾಕಿ ಇತ್ತು ಅಂತ ನಮ್ಮವ್ರು. ಓಕೆ, ಅರೆ ನಿತಿನ್ ಗಡ್ಕರಿ ಬಂದಾಗಿಂದ ಇಫ್ ಯು ಜಸ್ಟ್ ಸಿ ದ ಸ್ಟೇಟ್ ಆಫ್ ನ್ಯಾಷನಲ್ ಹೈವೇಸ್, ಏನಿಲ್ಲ ಅಂದ್ರೂ 10x ಸ್ಪೀಡಲ್ಲಿ ನಡೀತಾ ಇದೆ. ಮತ್ತು ಏನು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಿದೆ ಅಲ್ಲ. ನೀವು ಇವತ್ತೇ ನೋಡಿ ಬೆಂಗಳೂರು ಮೈಸೂರು ರೋಡ್, ಇವತ್ತಾದ್ರೂ ಟ್ರಾವೆಲ್ ಮಾಡಿ ನೋಡಿ. ಓಕೆ, ಸಚ್ ಸ್ಟೇಟ್ ಆಫ್ ಆರ್ಟ್ ಏನು ರೋಡ್ಸ್. ಓಕೆ, ಇಂಡಿಯಾನೇ ಅನ್ಸಲ್ಲ ಒಂದು ಸ್ವಲ್ಪ ಹೊತ್ತು. ಓಕೆ, ಅಷ್ಟು ಬೆಳವಣಿಗೆ ಆಗಿದೆ, ಅಷ್ಟು ಡ್ರಾಸ್ಟಿಕ್ ಚೇಂಜಸ್ ಮಾಡಿದ್ದಾರೆ. ಸೊ ವಿ ಡೋಂಟ್ ನೀಡ್ ಸಜೆಷನ್ ಫ್ರಮ್ ಅದರ್ಸ್ ಬೇಸಿಕ್ಲಿ. ಓಕೆ, ವಾಟ್ ಡಸ್ GPT ಇನ್ ಚಾಟ್ GPT ಸ್ಟ್ಯಾಂಡ್ ಫಾರ್? ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. ಜಸ್ಟ್ ನೋ ದಿಸ್. ಓಕೆ, ಡೈರೆಕ್ಟ್ ಆಗಿ. ಅದಲ್ಲದೆ ಸ್ಯಾಮ್ ಆಲ್ಟ್ಮೆನ್ ಗೊತ್ತಿರಬೇಕು. ಚಾಟ್ GPT ಏನಪ್ಪ ಅದು? AI ತಾನೆ ಅದು. ನೋಡಿ, ಡಾಕ್ಟರ್ ಆನ್ ವೀಲ್ಸ್, ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸ್ಟೇಟ್ ಆಫ್ ಆರ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ಫ್ರೀ ಮೊಬೈಲ್ ಟೆಲಿಮೆಡಿಸಿನ್. ಓಕೆ, ಏನಿದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ಟೆಲಿಮೆಡಿಸಿನ್. ಟೆಲಿಮೆಡಿಸಿನ್ ಅಂದ್ರೆ ಏನು? ಪೇಷಂಟ್ ಡಯಾಗ್ನೋಸಿಸ್ ಹೆಂಗಾಗತ್ತೆ? ಓವರ್ ಅ ಕಾಲ್ ಅಥವಾ ವಿಡಿಯೋ ಕಾಲ್ ಮೇಲೆ ನೀವು ನಿಮ್ಮ ಸಿಂಪ್ಟಮ್ಸ್ ಅನ್ನು ಹೇಳಿದ್ರೆ. ಟೆಲಿಮೆಡಿಸಿನ್ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಸಿಂಪ್ಟಮ್ಸ್ ಅನ್ನ ಡಾಕ್ಟರ್ಗೆ ಫೋನ್ ಮೇಲೆ ಅಥವಾ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮೇಲೆ ನಿಮ್ಮ ಸಿಂಪ್ಟಮ್ಸ್ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ? ನಿಮ್ ಡಯಾಗ್ನೋಸಿಸ್ ಮಾಡ್ತಾರೆ. ಅದರಲ್ಲಿ ಕೂಡ ಏನ್ ಯೂಸ್ ಮಾಡ್ತಾ ಇದೀವಿ ನಾವಿಲ್ಲಿ? ಸ್ಟೇಟ್ ಆಫ್ ಆರ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕೂಡ ಯೂಸ್ ಮಾಡ್ತಾ ಇದೀವಿ. ಓಕೆ, ಡ್ರಿವನ್ ಬೈ ಫ್ರೀ ಮೊಬೈಲ್ ಟೆಲಿಮೆಡಿಸಿನ್. ಇದು ಇಟ್ ಇಸ್ ಗೋಯಿಂಗ್ ಅರೌಂಡ್ ಏನು ಇಂಡಿಯಾ, ಪ್ಯಾನ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಇದೆ ಇದು. ಓಕೆ, ಡಾಕ್ಟರ್ ಆನ್ ವೀಲ್ಸ್ ಅನ್ನೋ ಕಾನ್ಸೆಪ್ಟ್. ಓಕೆ, ಸೊ ಅದಕ್ಕೆ ನ್ಯೂಸ್ ಅಲ್ಲಿ ಇತ್ತು. ಇದು ಯಾವಾಗ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದೆ ಅದೆಲ್ಲ ಬೇಡ ನಮಗೆ. ಡಾಕ್ಟರ್ ಆನ್ ವೀಲ್ಸ್ ಇನಿಷಿಯೇಟಿವ್ ನಲ್ಲಿ ಏನ್ ಇನ್ವಾಲ್ವ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ವಾಲ್ವ್ ಇದೆ ಅನ್ನೋ ಗೊತ್ತಿರಬೇಕು. ನಾವಲ್ ಎಕ್ಸ್ಪೆರಿಮೆಂಟ್ ಮೇಕ್ಸ್ ಯೂಸ್ ಆಫ್ ಲೇಟೆಸ್ಟ್ ಟೆಕ್ನಾಲಜಿ ಟೂಲ್ಸ್ ವೇರ್ ಬೈ ದ ಪೇಷಂಟ್ ಅಟೆಂಡ್ ಮೊಬೈಲ್ ಟೆಲಿಮೆಡಿಸಿನ್ ಕ್ಲಿನಿಕ್ ಸ್ಕ್ರೀನ್ ಥರೋಲಿ ಇನ್ವೆಸ್ಟಿಗೇಟೆಡ್ ಅಂಡ್ ಯಾರ್ಯಾರಿದ್ದಾರೆ ಇದ್ರೊಳಗಡೆ? ಹೈದರಾಬಾದ್ ಮತ್ತು ಬೆಂಗಳೂರು, ವಿತ್ ಹೂಮ್ ಅನ್ ಅರೇಂಜ್ಮೆಂಟ್ ಹ್ಯಾಸ್ ಬಿನ್ ಟೈಡ್ ಅಪ್. ಇದ್ರೊಳಗಡೆ ಡಾಕ್ಟರ್ಸ್ ರಿಯಲ್ ಟೈಮ್ ಅಲ್ಲಿ ಇನ್ವಾಲ್ವ್ ಇರ್ತಾರೆ. ಎಲ್ಲ AI ಮೆಡಿಸಿನ್ ಕೊಡತ್ತಾ? AI ಮೆಡಿಸಿನ್ ಕೊಡಲ್ಲಪ್ಪ. ಎಲ್ಲಾದ್ರೂ ಸ್ಟೇಟ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ AI ವಿಲ್ ಡಿಸೈಡ್ ದ ಮೆಡಿಟನ್ಸ್, ಗಿವ್ ದ ಮೆಡಿಸಿನ್ಸ್. ಓಕೆ, ಫೀವರ್ 104 ಟೇಕ್ ಪ್ಯಾರಾಸಿಟಮಾಲ್ ಅಂತ ಹೇಳತ್ತೇನೆ, ಅದೇನಾದ್ರು? ಇಲ್ಲ, ಹೇಳಕ್ ಬರಲ್ಲ. ಆಂಟಿಪೈರೇಟಿಕ್ಸ್. ಐ ಆಮ್ ಸೋ ಸಾರಿ. ಓಕೆ, ಆಂಟಿಪೈರೇಟಿಕ್ಸ್ ತಗೋ. ಆಂಟಿಪೈರೇಟಿಕ್ಸ್ ಅಂದ್ರೆ ಏನಪ್ಪ? ದ ಡ್ರಗ್ಸ್ ದಟ್ ಆರ್ ಯೂಸ್ಡ್ ಟು ಏನು ಜ್ವರ ಬಂದಾಗ ಯೂಸ್ ಮಾಡ್ತೀವಲ್ಲ, ನಮ್ಮ ಬಾಡಿ ಟೆಂಪರೇಚರ್ ಲೋವರ್ ಮಾಡಕ್ಕೆ ಯೂಸ್ ಮಾಡೋ ಡ್ರಗ್ಸ್ ನ ಏನಂತ ಕರಿತೀವಿ? ಆಂಟಿಪೈರೇಟಿಕ್ಸ್ ಅಂತ ಕರಿತೀವಿ. AI ಬಂದೈತೆ ಅಂದ್ರೆ ನನಗೆ ವಿಚ್ ಈಸ್ ದ ರೀಸೆಂಟ್ AI ದಟ್ ವಾಸ್ ಲಾಂಚ್ಡ್ ಫಾರ್ ಇನ್ ಇಂಡಿಯಾ ವಿಚ್ ಟ್ರಾನ್ಸ್ಲೇಟ್ಸ್ 22 ಲ್ಯಾಂಗ್ವೇಜಸ್. ವರ್ನಾಕ್ಯುಲರ್ 22 ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ ನ ಅದೇನ್ ಮಾಡುತ್ತೆ? ಕಮ್ಯುನಿಕೇಶನ್. ಇವಾಗ ಹೆಂಗ್ ನಮ್ಗೆ ಗೂಗಲ್ ಟ್ರಾನ್ಸ್ಲೇಟ್ ಐತಲ್ಲ, ಗೂಗಲ್ ಟ್ರಾನ್ಸ್ಲೇಟ್ ತರ ಇಂಡಿಯನ್ ವರ್ಷನ್ ಆಫ್ ಏನದು? ಭಾಷಿಣಿ. ವೆರಿ ಗುಡ್. ಹೆಸರೇನಾದ್ರದ್ದು? ಭಾಷಿಣಿ. ಈ ತರ ನಮಗೆ ಓದ್ತಾ ಇರುವಾಗ ಟಕ್ 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 ಅಂತ ಹೇಳಿ ಏನೇನು ಓದಿದೀವಿ ಅನ್ನೋದು ಕೂಡ ನೆನಪು ಬರ್ತಾ ಇರ್ಬೇಕು. ಹಿಂದೆ ಹೋಗ್ದಂಗೆಲ್ಲ ಬಿಟ್ಕೊಂತ ಹೋಗೋದಲ್ಲ. ಓಕೆನಾ? ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. ಓಕೆ ಓಕೆ, ಡಿಸ್ಕಾರ್ಡ್. ಒಂದ್ ಸ್ವಲ್ಪ ನಿಮ್ಗೆ ಏನ್ ಕೊಡ್ತೀನಿ ಅಂದ್ರೆ, ನಿನ್ನೆ ತೋರಿಸಿದ್ನಲ್ಲ,
ಕನ್ನಡ ಇಂಗ್ಲಿಷ್. ಇಂಗ್ಲಿಷಲ್ಲಿ ನಾನು ಓದ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ನಡದಲ್ಲಿ ನೀವು ಓದ್ಬಿಟ್ಟು ಆನ್ಸರ್ ಮಾಡಬೇಕು. ಒಂದು ಕ್ವಶನಿಗೆ 30 ಸೆಕೆಂಡ್ ಕೊಡ್ತೀನಿ, ಪಟ 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 ಆನ್ಸರ್ ಮಾಡ್ಬೇಕು. ಓಕೆನಾ? ಇದೆಲ್ಲ ಓದಿರೋ ಅಂತ ವಿಷಯಗಳು ಮತ್ತೆ ಸ್ಟ್ಯಾಟಿಕ್ ವಿಷಯಗಳು, ಏನ್ ಕರೆಂಟ್ ಅಫೇರ್ ಅಲ್ಲಿ ಬರೋದಲ್ಲ. ಓಕೆ, ಸೊ ನೀವೇನ್ ಮಾಡ್ಬೇಕು, ಓದಕ್ಕೆ ಹೇಳಕ್ ಟ್ರೈ ಮಾಡ್ಬೇಕು. ವಿಚ್ ರೆಗ್ಯುಲೇಟರಿ ಬಾಡಿ ಗವರ್ನ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಫಂಕ್ಷನಿಂಗ್ ಆಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಇನ್ ಇಂಡಿಯಾ? ಯಾರು? ಓಕೆ, ನಿಮ್ಮ ಆನ್ಸರ್ಸ್ ನಾನು ಮಾರ್ಕ್ ಮಾಡಿರ್ತೀನಿ ಇಲ್ಲೇ. ಯಾವ್ದಪ್ಪ? ಸಿ. ಓಕೆ, ಸಿ. ಎಷ್ಟು? ಎಲ್ಲದದು? ಹಾ, ಸಿ, ಸಿಡ್ಬಿ. ಓಕೆ, ನೆಕ್ಸ್ಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್, what is the minimum paid up capital requirement for small finance banks in India? Minimum paid up capital 30 seconds ಅಲ್ಲಿ ಫಟ ಫಟ ಅಂತ ಆನ್ಸರ್ ಬರ್ಬೇಕು ನನಗೆ. ಇದಕ್ಕೆ ಬೇಕಂದ್ರೆ ಕ್ವಶನ್ ನಂಬರ್ 2 ಅಂತ ಹಾಕಿರ್ತೀನಿ. ನೀವು 2 ನಾ ಏನಂತ ಆನ್ಸರ್ ಮಾಡಿರ್ತೀರಿ, ನಾನು ಕಮೆಂಟ್ ಅಲ್ಲಿ ಆಮೇಲೆ ಹೋಗ್ಬಿಟ್ಟು ನೋಡ್ತೀನಿ. ನಾನು ಇದಾದ್ಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇದು ಹೆಂಗೆ ನಾನು ನಿಮಗೆ ಕ್ವಶನ್ ತೋರಿಸ್ತಾ ಇದ್ದೀನಿ. ಯಾಕೆ ನಾನು ಯಾವಾಗ ನಿಮಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಬಗ್ಗೆ ಹೇಳ್ತೀನಿ, ನಿಮ್ಮ ಫೋಕಸ್ ಎಲ್ಲಿರ್ಬೇಕು, ನಿಮ್ಮ ಅಟೆನ್ಷನ್ ಎಲ್ಲಿರ್ಬೇಕು, ನಿಮ್ಮ ತಲೆಯಲ್ಲಿ ಏನು ರಿಟೇನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಬಟ್ ಈಗ ನೋಡ್ಕೊಂತ ಹೋಗಿ, ವಾಟ್ ಇಸ್ ದ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫಾರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್? ಅಂದ್ರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇದು ಕನ್ನಡದಲ್ಲಿ ಏನಿದೆ? ಭಾರತದಲ್ಲಿ ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಕನಿಷ್ಠ ಪಾವತಿಸಿದ ಏನಿದು ಬಂಡವಾಳ ಅವಶ್ಯಕತೆ ಏನು? ಏನು? ಆನ್ಸರ್ ಮಾಡಿ ಬೇಗ. ಬಿ. ನಿಮ್ಮ ಆನ್ಸರ್ ಬಿನಾ? ಎಷ್ಟು ಜನ ಎ ಇದ್ದಾರೆ? ಎ ಎ ಎ ಒಬ್ರು ಇಲ್ಲ. ಓಕೆ, ಮೂರನೇ ಪ್ರಶ್ನೆ ಉತ್ತರ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಪ್ರೈಮರಿಲಿ ಫೋಕಸ್ ಆನ್ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಟು ವಿಚ್ ಸೆಗ್ಮೆಂಟ್ ಆಫ್ ದ ಪಾಪ್ಯುಲೇಷನ್? ಯಾವ ಸೆಗ್ಮೆಂಟ್ ಆಫ್ ದ ಪಾಪ್ಯುಲೇಷನ್ ಮೇಲೆ ಫೋಕಸ್ ಇರುತ್ತೆ? ಎದ್ರ ಮೇಲೆ? Large corporations, small and marginal farmers, multi-dimensional companies, foreign investors. Very good. Yavado? Small and marginal farmers. Small finance banks are mandated to allocate what percentage of their credit to priority sector? Priority sector lending alli ಎಷ್ಟು percentage ಅವರು ಇಡಬೇಕು ಸೆಪರೇಟ್ ಸೈಡ್ ಆಗಿ? ಇದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ. ಹಾ, ನೆಕ್ಸ್ಟ್ ಏನಾಗಿರುತ್ತೆ ಇದು? ನಿಮ್ಮ ಆನ್ಸರ್ ಏನು? 40%. ಓಕೆ, ಲೆಟ್ಸ್ ಮೂವ್ ಅಹೆಡ್. ನೆಕ್ಸ್ಟ್ ಏನು? ವಿಚ್ ವಾಸ್ ದ ಫಸ್ಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ? ಡೈರೆಕ್ಟ್ ಕ್ವಶನ್ ಕೇಳ್ತಾನಪ್ಪ. ಯಾವುದು? ಕಮೆಂಟ್ಸ್ ಅಲ್ಲಿ ಬಿಡ್ತಾನೆ ಇಲ್ಲ ಆನ್ಸರ್. ನೀವು ಪಟ ಪಟ ಅಂತ ಬಿಡ್ಬೇಕಂತ ಹೇಳಿದೀನಿ. ಹಾ, ವೆರಿ ಗುಡ್. ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎಷ್ಟು ಜನ? ಇಲ್ಲಿ ಬಹಳ ಜನ ಎಯು ಅಂತ ಹಾಕಿದ್ದಾರೆ. ಆಮೇಲೆ ಉಜ್ವೈನ ಅಂತ ಸ್ವಲ್ಪ ಜನ ಹಾಕಿದ್ದಾರೆ. ಸೊ ಉಜ್ವೈನ ಮತ್ತು ಇದು ನಿಮ್ಮ ಆನ್ಸರ್ ಆಗಿತ್ತು. ಓಕೆನಾ? ಹೋಗೋಣ ಇವಾಗ. ಇಷ್ಟೇ ಇರೋದ? ಇನ್ನ ಐತಾ ಕ್ವಶನ್? ಹಾ, ಮುಗೀತು. ಓಕೆ, ನೋಡ್ರಿ ಹೆಂಗ್ ಓದ್ಬೇಕಪ್ಪ ಕಾನ್ಸೆಪ್ಟ್. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನ್ಯೂಸ್ ಅಲ್ಲಿ ಬಂತು. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂದ್ರೆ ಏನು ಅನ್ನೋದು ಗೊತ್ತಿರುತ್ತೆ. ಏನಿವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಮಗೂ ಗೊತ್ತು, ಇವು ಬ್ಯಾಂಕ್. ಓಕೆ, NBFCs ಬಗ್ಗೆ ನಾಳೆ ಪ್ರಶ್ನೆ ಇರ್ತಾವೆ. ಇದೇ ತರ ನೀವು ಇವತ್ತು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಯಾವ ತರ ಓದ್ಕೊಂಡ್ ನೋಡಿಲ್ಲಲ್ಲ, ನಾಳೆ ನೋಡ್ಕೊಂಡ್ ಬನ್ನಿ, ಇನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಓಕೆ, ನಾನು ಯಾವ್ದಾದ್ರು ಒಂದು ಪಾಯಿಂಟ್ ಮಿಸ್ ಮಾಡ್ತೀನಿ. ಐ ಆಮ್ ಹ್ಯೂಮನ್. ಓಕೆ, ಮಿಸ್ ಮಾಡ್ಬೋದು, ಅದು ನಿಮಗೆ ಗೊತ್ತಿರುತ್ತೆ, ಮುಗ್ದೋಯ್ತು. ನನಗೆ ಎಕ್ಸಾಮ್ ಪ್ರಿಪರೇಷನ್ ಆಗ್ಬೇಕು, ನಾನು ದೊಡ್ಡವ್ನು ನೀವು ದೊಡ್ಡವರಲ್ಲ. ಓಕೆ, ನೆಕ್ಸ್ಟ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಪ್ರೊವೈಡ್ ಫೈನಾನ್ಷಿಯಲ್ ಸರ್ವಿಸಸ್ ಟು ಅನ್ಸರ್ವ್ಡ್ ಅಂಡ್ ಅನ್ಬ್ಯಾಂಕ್ಡ್ ರೀಜನ್ ಆಫ್ ದ ಕಂಟ್ರಿ. ಸರ್ ಆಗ್ಲೇ ಬ್ಯಾಂಕ್ಸ್ ಇದಾವ, PSBs ಇದಾವ, RRBs ಇದಾವ, ಇನ್ಯಾವಿದಾವಪ್ಪ? ಬಹಳಷ್ಟು ಬ್ಯಾಂಕ್ಸ್ ಇದಾವ ನಮ್ಮ ಹತ್ರ. ಓಕೆ, PSB ನೀವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ನಾನು ತಗೊಂಡ್ರೆ ಎಲ್ಲಾ ಕಡೆ ಇದಾವ ಆಲ್ಮೋಸ್ಟ್. ಓಕೆನಾ? ಬಟ್ ಲಿಮಿಟೇಷನ್ ಇದೆ. RRBs ಬಂತು, ಯಾಕೆ ಬಂತು?
ಯಾಕೆ ಬಂತು? ರೀಜನಲ್ ಏರಿಯಾಸ್ ಅನ್ಬ್ಯಾಂಕ್ಡ್ ಆಗಿ ಉಳಿತವೆ, ಅದಕ್ಕೆ ಬಂತು. ಓಕೆ, ನೀವು ನೋಡಿ PSBs ಆಗಿರ್ಲಿ RRBs ಆಗಿರ್ಲಿ ಎಲ್ಲಿ ಲೊಕೇಟ್ ಆಗಿರ್ತಾವಪ್ಪ? ಎಲ್ಲಿ ಕಮರ್ಷಿಯಲ್ ಪ್ರಾಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಓಕೆ, ಎಲ್ಲಿ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಇರ್ತಾರೆ, ಎಲ್ಲಿ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ಅಲ್ಲಿರ್ತಾರೆ. ಹೌದಾ? ಸೊ SFBs ಬಂದಿರೋ ಮೇನ್ ಕಾರಣ ಏನಂದ್ರೆ ಅನ್ಬ್ಯಾಂಕ್ಡ್ ಏರಿಯಾಸ್. ನಮ್ಮ ಪ್ರಧಾನ ಮಂತ್ರಿ ಜನಧನ ಯೋಜನೆ ಕೆಳಗಡೆ ನಾವು ಏನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅನ್ನೋದು ಮಾಡ್ಬೇಕಂತ ಇದೀವಿ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಮಾಡ್ಬೇಕಂತಿದೀವಿ, ಅದ್ರ ಕೆಳಗಡೆ ನಮ್ಗೆ ಏನ್ ಬಂದಿದೆ? SFBs ಬಂದಿದೆ. ಇದ್ರ ಮೇಜರ್ ರೋಲ್ ಏನಾಗಿರುತ್ತೆ? ಅನ್ಸರ್ವ್ಡ್ ರೀಜನ್ಸ್ ನ ಸರ್ವ್ ಮಾಡಬೇಕು. ದೇ ಆರ್ ರಿಜಿಸ್ಟರ್ಡ್. ಎಲ್ಲೋದ್ರ ಅವರು? ಎಲ್ಲಿದ್ದಾರೆ? ಡೈಲಿ ಆನ್ಸರ್ ಮಾಡ್ತಿದ್ರು, ಇವತ್ತು ಬಂದಿಲ್ಲ ಏನೋ ಅವರು? ಯಾವ ಆಕ್ಟ್ ಪ್ರಕಾರ ರಿಜಿಸ್ಟರ್ಡ್ ಆಗಿದೆ? ಕಂಪನೀಸ್ ಆಕ್ಟ್ 2013. ಎದ್ರ ಪ್ರಕಾರ ರಿಜಿಸ್ಟರ್ ಆಗಿದೆ? ಕಂಪನೀಸ್ ಆಕ್ಟ್ 2013. ಅಗೇನ್ ಇಟ್ ವರ್ಕ್ಸ್ ಅಂಡರ್ RBI ಓನ್ಲಿ, ನಾಟ್ SIDBI. ಎದ್ರ ಕೆಳಗಡೆ? RBI. ಯಾಕೆ ಸರ್? RBI ಆಕ್ಟ್ 1934 ಕೆಳಗಡೆನೆ ಕೆಲಸ ಮಾಡುತ್ತಿದ್ದು. ಓಕೆ, ಇದ್ರೊಳಗಡೆ ಫೆಮಾ ಆಕ್ಟ್ ಕೂಡ ಇದೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನಲ್ಲಿ ಕೆಳಗಡೆ ಕೆಲಸ ಮಾಡುತ್ತೆ. ಓಕೆ, ಆಮೇಲೆ 1949 RBI ಆಕ್ಟ್ ಇದೆ, ಅದ್ರ ಕೆಳಗಡೆನೂ ಕೆಲಸ ಮಾಡುತ್ತೆ. ಬಟ್ ರಿಜಿಸ್ಟರ್ ಆಗಿರೋದು ಎದ್ರ ಕೆಳಗಡೆ? ಇದು ಕಂಪನೀಸ್ ಆಕ್ಟ್ 2013. ಕಂಪನೀಸ್ ಆಕ್ಟ್ 2013 ಕೆಳಗಡೆ ರಿಜಿಸ್ಟರ್ ಆಗಿರುತ್ತೆ. ಎವ್ರಿವನ್, ಕಂಪನೀಸ್ ಆಕ್ಟ್ 2013 ಕೆಳಗಡೆ ರಿಜಿಸ್ಟರ್ ಆಗಿರುತ್ತೆ. ಫಂಕ್ಷನ್ ಮಾಡೋದು ಎದ್ರ ಕೆಳಗಡೆ? RBI ಕೆಳಗಡೆ. ಓಕೆನಾ? ನೆಕ್ಸ್ಟ್, ದ ಮೇನ್ ಪರ್ಪಸ್ ನಾವು ಡಿಸ್ಕಸ್ ಮಾಡ್ಬಿಟ್ಟಿದ್ವಿ. ಸೊ ಇಲ್ಲಿ ನಿಮ್ಗೆ ಆಮೇಲೆ ಟೆಕ್ಸ್ಟ್ ಅಲ್ಲಿ ಓದಬೇಕು ಅಂತ ಇದ್ರೆ ಇಲ್ಲಿ ಓದಬಹುದು ನೀವು ಆರಾಮಾಗಿ ಕೂತ್ಕೊಂಡು. ಓಕೆನಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ? ದ ಮಿನಿಮಮ್ ನೆಟ್ ವರ್ತ್ ಆಫ್ ಸಚ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಶೆಲ್ ಬಿ ₹100 crore. ಪರ್ಫೆಕ್ಟ್ ಆನ್ಸರ್. ಯಾರ್ಯಾರು 100 crore ಹಾಕಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ? ನಾನು, ಐ, ಮೀ ಅಂತ ಹಾಕಿ. ನಾನು, ಐ, ಮೀ 3 ಹಾಕ್ಬೇಡಿ, ಅದ್ರ 1 ಹಾಕಿ. ಓಕೆ, ರಶ್ಮಿ ಪಮ್ಮಾರ್, ವಿಶ್ವಕರ್ಮ, ನಂದೀಶ, ಮಂಜುಗೌಡ, ಶಿವಕುಮಾರ್, ಇನ್ಫಿನಿಟಿ ಇನ್ಫೋ, ಮಣಿಮಲ, ಪರ್ಫೆಕ್ಟ್ ದೇರ್. ಗಣೇಶ್, ನಾನು. ಇಲ್ಲಿ ಯಾರ್ಯಾರು 100 crores? ವೆರಿ ಗುಡ್. ಬಟ್ ಈ ಪಾಯಿಂಟ್ ಆದ ತಕ್ಷಣ ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕಿತ್ತು ನಿಮ್ಗೆ. ಈ 100 crores ಕ್ಯಾಪಿಟಲ್ ಜೊತೆ ಇದು ಏನು ನೆಟ್ವರ್ಕ್ ಜೊತೆ ಆಪರೇಷನ್ಸ್ ನ ಸ್ಟಾರ್ಟ್ ಮಾಡಾದ್ಮೇಲೆ 5 years ಒಳಗಡೆ ಇದು ಎಷ್ಟನ್ನ ಅಕ್ವೈರ್ ಮಾಡ್ಕೋಬೇಕು? 200 crores. ಓಕೆ, ಫ್ರಮ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್, ಹವೆವರ್, they will have to increase their minimum net worth to 200 crores within 5 years. ಸ್ಟಿಪ್ಯುಲೇಷನ್ ಇದೆ, ಇದು ಸ್ಟಿಪ್ಯುಲೇಷನ್ ಇದೆ. ಏನಂತ? 5 ವರ್ಷ ಒಳಗಡೆ ಇವ್ರು ಏನ್ ಮಾಡ್ಬೇಕು? ನೆಟ್ವರ್ತ್ ನ ಎಷ್ಟು ರೈಸ್ ಮಾಡ್ಕೋಬೇಕು? 200 crores. 200 crores ನೆಟ್ವರ್ತ್ ನ ರೈಸ್ ಮಾಡ್ಬೇಕಂದ್ರೆ ಜಾಸ್ತಿ ಸೇವಿಂಗ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾ? ಜಾಸ್ತಿ ಲೋನ್ಸ್ ಕೊಡ್ಬೇಕಾ? ಸೇವಿಂಗ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಲೋನ್ಸ್ ಕೊಡ್ಬೇಕು. ಲೋನ್ಸ್ ಕೊಡ್ಬೇಕಂದ್ರೆ ಸೇವಿಂಗ್ ಅಕೌಂಟ್ ಬ್ಯಾಡ್ವೇನ್ರು ಅಥವಾ ಕರೆಂಟ್ ಅಕೌಂಟ್ ಬ್ಯಾಡ್ವೇನ್ರು? ಅಕೌಂಟ್ ಇಲ್ದಂಗೆ ಲೋನ್ ಕೊಡಕ್ ಬರುತ್ತಾ? ಹಂಗೆ. ಓಕೆನಾ? ಸೊ ಅಸೆಟ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಬ್ಯಾಂಕ್ ಏನ್ ಮಾಡ್ಬೇಕು? ಇಟ್ ಮಸ್ಟ್ ಲೆಂಡ್ ಟು ಡಿಸರ್ವಿಂಗ್ ಪೀಪಲ್. ಯಾರಿಗೆ ಲೆಂಡ್ ಮಾಡ್ಬೇಕು? ಡಿಸರ್ವಿಂಗ್ ಪೀಪಲ್ಗೆ. ಓಕೆನಾ? ನೆಕ್ಸ್ಟ್, ಡಿಸರ್ವಿಂಗ್ ಅಂದ್ರೆ ಯಾರು ಸರ್ ಅಂದ್ರೆ ನೀವು ಮತ್ತೆ ರೇಸ್, ರಿಲಿಜಿಯನ್, ಕ್ಯಾಸ್ಟ್ ಮತ್ತೆ ಇದ್ರ ಮೇಲೆ ಡಿಸೈಡ್ ಮಾಡಬಾರ್ದು. ಓಕೆ, ದೋಸ್ ಹೂ ಆರ್ ಪ್ರಾಂಪ್ಟ್, ದೋಸ್ ಹೂ ಆರ್ ಲುಕಿಂಗ್ ಫಾರ್ವರ್ಡ್ ಟು ಪೇ ಬ್ಯಾಕ್ ದಟ್ ಲೋನ್. ಓಕೆ, you should be paying them. Okay, you should be lending them. Okay, in the view of inherent risk, small finance banks, it shall have to require a minimum capital adequacy ratio. Capital adequacy ratio ಎಷ್ಟು ಇಡಬೇಕು? 15% of its risk weighted assets. Okay, risk weighted assets as on continuous basis, subject to any higher percent as may be prescribed by the RBI from time to time. RBI ಏನ್ ಹೇಳ್ಬೋದು? ಕ್ಯಾಪಿಟಲ್ ಎಡಿಕ್ವೆಸಿ ರೇಷಿಯೋನ ನೀವು ಮೇಂಟೈನ್ ಮಾಡಬೇಕು. ಮಿನಿಮಮ್ ಎಷ್ಟು? 15% ಅಂತ. ಓಕೆನಾ? ಅಸೆಟ್ಸ್ ಟು ಕ್ಯಾಪಿಟಲ್, ರಿಸ್ಕ್ ವೇಡ್ ಅಸೆಟ್ಸ್ ಟು ಕ್ಯಾಪಿಟಲ್ ಅಂದ್ರೆ ಡಿವೈಡೆಡ್ ಬೈ. ಮೇಲೆ ರಿಸ್ಕ್ ವೇಡ್ ಅಸೆಟ್ಸ್, ಕೆಳಗಡೆ ಏನು? ಕ್ಯಾಪಿಟಲ್. ಡಿವೈಡ್ ಮಾಡಿದ್ರೆ ಏನ್ ಬಂತು? ಕ್ಯಾಪಿಟಲ್ ಎಡಿಕ್ವೆಸಿ ರೇಷಿಯೋ. ಈ ರೇಷಿಯೋ ಎಷ್ಟಿರ್ಬೇಕು? 15% ಇರ್ಬೇಕು. ಯಾಕೆ ಇದು? ಯಾವ ನಾರ್ಮ್ಸ್ ಹೇಳ್ತವೆ ಕ್ಯಾಪಿಟಲ್ ಎಡಿಕ್ವೆಸಿ ರೇಷಿಯೋ ಮೇಂಟೈನ್ ಮಾಡಿ ಅಂತ? ಮೇನ್ಸ್ ಬರ್ದಿರೋ ಹುಡುಗರು, ವಯಸ್ಸಾಯ್ತು, ಇನ್ಯಾವಾಗ ಕಲಿತೀರಾ? ಮೇನ್ಸ್ ಬರ್ದಿರೋರು, SSC ಹುಡುಗರು, GK ಓದ್ತಿರೋರು, ಬೇಸಲ್ 3 ನಾರ್ಮ್ಸ್ ಏನ್ ಹೇಳತ್ತಪ್ಪ? ಬೇಸಲ್ 3 ನಾರ್ಮ್ಸ್ ಎದ್ರ ಬಗ್ಗೆ ಮಾತಾಡುತ್ತೆ? ಓಕೆ, ಕ್ಯಾಪಿಟಲ್ ಎಡಿಕ್ವೆಸಿ ರೇಷಿಯೋ ಟು ರಿಸ್ಕ್ ವೇಡ್ ಕ್ಯಾಪಿಟಲ್ ಎಡಿಕ್ವೆಸಿ ರೇಷಿಯೋ ಬಗ್ಗೆನೇ ಮಾತಾಡುತ್ತೆ. ಓಕೆನಾ? ಗೊತ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್, ದೇ ಕೆನಾಟ್ ಬಿ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್. ನೋಡ್ರಿ, PCs ಅಂದ್ರೆ ಗೊತ್ತಾನೆ? ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್. They cannot be business correspondents for another bank. However, they can have their own business correspondent network.
ಬಿಸ್ನೆಸ್ ಕರೆಸ್ಪಾಂಡೆಂಟ್ ನೆಟ್ವರ್ಕ್ ಅಂದ್ರೆ ಯಾರು ಬಂದ್ಬಿಟ್ರೆ ಹೇಳಿ, ಪಿ ಸಿ ಸಖೀಸ್ ಬರ್ಬೋದು. ಓಕೆ, ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಪ್ರೈವೇಟ್. ಇವಾಗ ನೋಡಿ, ನಾನೊಂದು ಬ್ಯಾಂಕ್, ಓಕೆ, SBI, ನಾನು ಇನ್ನೊಂದು ಬ್ಯಾಂಕಿಗೆ ನನ್ನ ಪರವಾಗಿ ಕೆಲಸ ಮಾಡು ಅಂತ ಹೇಳಿದ್ರೆ ಅವನೇನಾಗೋದ, ಆ ಬ್ಯಾಂಕ್ ಏನಾಗೋಯ್ತು, ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗೋಯ್ತು. ಸೊ SFBs ಏನ್ ಮಾಡಕ್ ಬರಲ್ಲ, ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ನ ಕ್ರಿಯೇಟ್ ಮಾಡಕ್ ಬರಲ್ಲ, ಬಟ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಆಪರೇಟ್ ಮಾಡಕ್ ಬರಲ್ಲ. ಬಟ್ ಅವ್ರು ತಮ್ಮ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ನ ಕ್ರಿಯೇಟ್ ಮಾಡ್ಬೋದಾ? ಎಸ್, ದೇ ಕ್ಯಾನ್ ಕ್ರಿಯೇಟ್ ದೇರ್ ಓನ್. ಸರ್, ಬಿಸ್ನೆಸ್ ಕರೆಸ್ಪಾಂಡೆಂಟ್ ಮತ್ತೆ ಬಿಸ್ನೆಸ್ ಸಖಿ, ಓಕೆ, ಸಖಿ ನಡುವೆ ಡಿಫರೆನ್ಸ್ ಇದೆ. ಸಖಿ ಯಾರು ಹೇಳಿ? ಪಿ ಸಿ ಸಖಿ, ಬಿಸ್ನೆಸ್ ಕರೆಸ್ಪಾಂಡೆಂಟ್ ಸಖಿ ಓದಿದ್ವಾ ಇಲ್ಲ? ಪಿ ಸಿ ಸಖಿ ಯಾರು? ಮನೆ ಮನೆಗೆ ಹೋಗ್ಬಿಟ್ಟು ಇಂಡಿವಿಜುವಲ್ ಆಗಿ ಏನ್ ಅನ್ಬ್ಯಾಂಕ್ಡ್ ಏರಿಯಾಸ್ ಅಲ್ಲಿ ಅಕೌಂಟ್ ಕ್ರಿಯೇಷನ್ಗೆ ಇದು ಮಾಡ್ತಾರಲ್ಲ, ಅವರು ಬಿ ಸಿ ಸಖೀಸ್ ಆಗಿರ್ತಾರೆ. ಇದು ಬಿಸ್ನೆಸ್ ಕರೆಸ್ಪಾಂಡೆಂಟ್ ಏನಾಗುತ್ತೆ, ಬಿಸ್ನೆಸ್ ಕರೆಸ್ಪಾಂಡೆಂಟ್ ರೆಪ್ಲಿಕೇಟ್, ಅದೇ ಸೇಮ್, ಅದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ, ಇದು ಬ್ಯಾಂಕ್ ಲೆವೆಲ್ ಅಲ್ಲಿ. ನನ್ನ ಹೆಸರ ಮೇಲೆ ಇನ್ನೊಂದು ಬ್ಯಾಂಕ್ ತರ ಆಪರೇಟ್ ಮಾಡಿದ್ರೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಯ್ತು. ಓಕೆನಾ? ಮುಂದೆ ಹೋಗೋಣ. ಸ್ಕೋಪ್ ಆಫ್ ಆಕ್ಟಿವಿಟೀಸ್, ಎಲ್ಲೆಲ್ಲಿ ಆಕ್ಸೆಪ್ಟ್, ಏನೇನ್ ಕೆಲಸ ಮಾಡ್ಬೋದು, ಎಸ್ ಎಫ್ ಬಿಸ್ ಏನೇನ್ ಕೆಲಸ ಮಾಡ್ಬೋದು ಅಂತ ಡೈರೆಕ್ಟ್ ಆಗಿ ಕೇಳ್ಬೋದು. ಬಟ್ ಇಲ್ಲಿ ಒಂದು ನೋಟ್ ಕೂಡ ಕೊಟ್ಟಿರ್ತೀನಿ. ಬಟ್ ಹೆಂಗೆ ಸೇವಿಂಗ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಬೋದಾ? ಹಾ ಸರ್, ಮಾಡ್ಬೋದು. ಓಕೆ, ನೋಡ್ರಿ ಇಲ್ಲಿ ಏನ್ ಮಾಡ್ಬೋದು, ಬ್ಯಾಂಕ್ ಆಕ್ಟಿವಿಟೀಸ್ ಸಚ್ ಆಸ್ ಡೆಪಾಸಿಟ್ಸ್ ಮಾಡ್ಕೋಬಹುದು, ಲೆಂಡಿಂಗ್ ಮಾಡ್ಕೋಬಹುದು, ಅನ್ಸರ್ವ್ಡ್ ಮತ್ತೆ ಅನ್ಡಿಸರ್ವ್ಡ್ ಸೆಕ್ಷನ್ಸ್ಗೆ ಏನ್ ಮಾಡ್ಬೋದು, ಅಂಡರ್ ಸರ್ವ್ಡ್ ಸೆಕ್ಷನ್ಸ್ಗೆ ಏನ್ ಮಾಡ್ಬೋದು, including small business units, small and marginal farmers, micro and small industries, unorganized sectors ಗೆ ಏನ್ ಕೊಡ್ಬೋದು, ಸಾಲ ಕೊಡ್ಬೋದು, ಡೆಪಾಸಿಟ್ಸ್ ನ ರಿಸೀವ್ ಮಾಡ್ಬೋದು. ನೆಕ್ಸ್ಟ್, ಇಟ್ ಕ್ಯಾನ್ ಆಲ್ಸೋ ಅಂಡರ್ಟೇಕ್ ನಾನ್ ರಿಸ್ಕ್ ಶೇರಿಂಗ್ ಸಿಂಪಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಅಂದ್ರೆ ಇದು SFBs ಥ್ರೂ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದಾ? ಮಾಡಬಹುದು. ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಇನ್ವೆಸ್ಟ್ ಮಾಡ್ಬೋದು. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನ್ ಬರ್ಬೋದು ಇಲ್ಲಿ, SFBs ಕ್ರೆಡಿಟ್ ಕಾರ್ಡ್ ಕೊಡಕ್ ಬರುತ್ತಾ, ಬರಲ್ವಾ? ಹೂ ಅನ್ನೋರು ಯಾರು? ಹೂ ಅಂತ ಹಾಕಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಹೂ ಅನ್ನೋರು ಹೂ ಅಂತ ಹಾಕಿ. ಇನ್ನೇನು ಹೇಳಿ ಮತ್ತೆ ಬೇಗ, ಕ್ರಿಯೇಟ್ ಕೊಡಕ್ ಬರುತ್ತಾ ಇಲ್ಲ? ಕೊಡಬಹುದು ಅಂತ ಬಹಳ ಜನ ಹಾಕಿದ್ದೀರಾ. ಓಕೆ ಓಕೆ, SFBs ಆರ್ ನಾಟ್ ಅಲೌಡ್ ಟು ಗಿವ್ ಕ್ರೆಡಿಟ್ ಕಾರ್ಡ್ಸ್. ಬಟ್ ಸರ್, ನಾನು AU ಫೈನಾನ್ಸ್ ಬ್ಯಾಂಕ್ ಅಲ್ಲಿ ನನ್ನ ಹತ್ರ AU ಫೈನಾನ್ಸ್ ಬ್ಯಾಂಕ್ ಅಲ್ಲಿ ನಾನು ಅಕೌಂಟ್ ಓಪನ್ ಮಾಡಿದ್ದೀನಿ. ಬಟ್ AU ಫೈನಾನ್ಸ್ ಬ್ಯಾಂಕ್ ಇಂದ ನಂಗೆ ಕ್ರೆಡಿಟ್ ಕಾರ್ಡ್ ಬಂದಿದೆ, ಟ್ರೂ. ಬಟ್ ಅಂಡರ್ ಸರ್ಟನ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ RBI ಕ್ಯಾನ್ ಗಿವ್ ದ ಪರ್ಮಿಷನ್. ಏನು, RBI ಪರ್ಮಿಷನ್ ಕೊಟ್ರೆ ಏನ್ ಮಾಡ್ಬೋದು, SFBs ಕ್ರೆಡಿಟ್ ಕಾರ್ಡ್ಸ್ ನ ಕೊಡ್ಬೋದು. ಜನರಲಿಸ್ಟಿಕ್ ಆಗಿ ಕೇಳಿದೆ ನಾನು, SFBs ಎಲ್ಲ SFBs ಕ್ರೆಡಿಟ್ ಕಾರ್ಡ್ಸ್ ಕೊಡ್ಬೋದಾ? ಕೊಡಕ್ ಬರಲ್ಲ. ಓಕೆ, ಬಟ್ RBI ಪರ್ಮಿಷನ್ ಇದ್ರೆ ಕೊಡ್ಬೋದಾ? ಇವಾಗ AU ಫೈನಾನ್ಸ್ ಬ್ಯಾಂಕ್ ಕೊಡ್ತಾ ಐತೆ, ಕೊಡ್ಬೋದಾ? ಎಸ್, ಇಟ್ ಕ್ಯಾನ್. ಓಕೆನಾ? ಸೊ ಇಟ್ ಆಲ್ಸೋ ಅಂಡರ್ಟೇಕ್ ನಾನ್ ರಿಸ್ಕ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಅದೆಲ್ಲ ನೋಡಿದ್ವಿ. ಮ್ಯೂಚುವಲ್ ಫಂಡ್ಸ್, ಪ್ರಾಡಕ್ಟ್ಸ್, ಇನ್ಶೂರೆನ್ಸ್ ಪ್ರಾಡಕ್ಟ್ಸ್, ಪೆನ್ಷನ್ ಪ್ರಾಡಕ್ಟ್ಸ್ ಎಲ್ಲಾನು ಸೆಲ್ ಮಾಡ್ಬೋದು SFBs. ಗಿವನ್ ಶೆಡ್ಯೂಲ್ಡ್ ಬ್ಯಾಂಕ್ ಸ್ಟೇಟಸ್ ಒನ್ಸ್ ದೇ ಕಮೆನ್ಸ್ ದೇರ್ ಆಪರೇಷನ್ found suitable as per 42 of Reserve Bank of India Act 1934. Okay, SFBs will be scheduled banks status. ಇದಕ್ಕೆ SFB ಆಗಿ ಪರ್ಮನೆಂಟ್ ಆಗಿ ವರ್ಕ್ ಮಾಡಲ್ಲ ಇದು. ಓಕೆ, ಏನ್ ಮಾಡುತ್ತೆ, SFBs will be given as schedule bank. schedule bank ಅಂದ್ರೆ ನಾವು ಇವಾಗ ಬರೀತಿರೋದು IBPS PO ಎದಕ್ಕೆ ಬರೀತೀವಿ, scheduled banks ಗೆ ಬರೀತೀವಿ. scheduled banks status once they commence their operations and found suitable as per section 42 of Reserve Bank of India Act 1934. Reserve Bank of India Act section 42 ಪ್ರಕಾರ RBI ಏನಾದರೂ ಡಿಸೈಡ್ ಮಾಡ್ತು SFB ಏನಾಗಬಹುದು, it can be converted into a schedule bank ಅಂದ್ರೆ yes, it can be converted. ಓಕೆನಾ? Can SFBs be converted into schedule banks? Yes. ಓಕೆ, ಈ ಪಾಯಿಂಟ್ ಗೊತ್ತಿರ್ಬೇಕು. ಇನ್ನ ಏನ್ ಗೊತ್ತಿರ್ಬೇಕು ನೋಡಿ, RBI has permitted schedule banks with net worth of INR 100 crore to issue credit cards. Net worth 100 crores ಇದ್ರೆ ಏನ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ಸ್ ಇಶ್ಯೂ ಮಾಡ್ಬೋದು. ಇಂಡಿಪೆಂಡೆಂಟ್ಲಿ ಆರ್ ಕೊಲಾಬರೇಟ್ ವಿತ್ ಅದರ್ ಕಾರ್ಡ್ ಇಶ್ಯೂಯಿಂಗ್ ಬ್ಯಾಂಕ್ಸ್. ಕೊಲಾಬ್ರೇಷನ್ ಅಲ್ಲಿ ಕೂಡ ಕೊಡ್ಬೋದು. ಇವಾಗ ಒನ್ ಕಾರ್ಡ್ ಅಂತ ಬಂದಿದೆ, ನೋಡಿದೀರಾ? ಒನ್ ಕಾರ್ಡ್ ಅಂತ ಬಂದಿದೆ, ಒನ್ ಕಾರ್ಡ್ ಕೂಡ ಕೊಲಾಬ್ರೇಷನ್ ಅಲ್ಲಿ ಬಂದಿರೋದು. ಓಕೆ, ಸೊ scheduled commercial banks can set up separate subsidiary for undertaking credit card business. Okay, this does not include small finance banks. Small finance bank separate subsidiary ನ ಇಟ್ಬಿಟ್ಟು ಏನ್ ಮಾಡಕ್ ಬರಲ್ಲ. ಈ ತರ SBI ಇದೆಪ್ಪ, SBI ಇವಾಗ HP ಪೆಟ್ರೋಲ್ ಪಂಪ್ ಕಾರ್ಡ್ ಅಂತ ಬರುತ್ತೆ, ನೋಡಿದೀರಾ? ನಿಮ್ ಕಾರ್ಡ್ಸ್ ಅಲ್ಲೇ ಬರ್ತವೆ. ಓಕೆ, ಫ್ಯೂಲ್ ಕಾರ್ಡ್ಸ್, ಆ ಕಾರ್ಡು ಈ ಕಾರ್ಡು ಅಂತೇಳಿ, ಅಥವಾ ಶಾಪಿಂಗ್ ಕಾರ್ಡ್ಸ್ ಅಂತ ಹೇಳಿ ಬರ್ತವೆ. ಈ ತರ ಮಾಡಕ್ ಬರಲ್ಲ. ಏನಿದ್ರೇನು ಅವ್ರದೇ ಸ್ವಂತ ಕಾರ್ಡ್, ಸಪರೇಟ್ ಸಬ್ಸಿಡಿಯರಿ ಇಡಾಕ್ ಬರತ್ತಾ SFBs? ಬರಲ್ಲ. ಓಕೆನಾ? ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ಸಪರೇಟ್ಸ್, ಅದೇ
ಒಂದು SCB ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಈ ತರ ಮಾಡ್ಬೋದಾ? ಮಾಡ್ಬೋದು. SFB ಮಾಡಕ್ ಬರತ್ತಾ? ಬರಲ್ಲ. RRBs ಆರ್ ಅಲೌಡ್ ಟು ಇಶ್ಯೂ ಕ್ರೆಡಿಟ್ ಕಾರ್ಡ್ಸ್. ಇನ್ನೊಂದು ನೋಡ್ಕೊಂಡ್ಬಿಡ್ರಿ, ರೀಜನಲ್ ರೂರಲ್ ಬ್ಯಾಂಕ್ಸ್ ಕ್ರೆಡಿಟ್ ಕಾರ್ಡ್ ಕೊಡಕ್ ಬರತ್ತಾ ಇಲ್ಲ ಅಂತ ನಮಗೆ ಗೊತ್ತಿರಬೇಕು. ಕೊಡಕ್ ಬರತ್ತಾ ಬರಲ್ವಾ? ಬರುತ್ತೆ. ಓಕೆ, ಇನ್ ಪಾರ್ಟ್ನರ್ಶಿಪ್ ವಿತ್ ದ ಸ್ಪಾನ್ಸರ್. ಹವರ್ ಸಮ್ ಆರ್ ಅಲೌಡ್. ಇದೇ ನಾನು ಹೇಳಿದ್ನಲ್ಲ, 100 crores ಮೇಲೆ ಕ್ಯಾಪಿಟಲ್ ಇದ್ರೆ ಏನ್ ಮಾಡ್ಬೋದು? SFBs ಕೂಡ ಕ್ರೆಡಿಟ್ ಕಾರ್ಡ್ಸ್ ನ ಕೊಡ್ಬೋದು. ಓಕೆನಾ? ಈಗ ಕ್ವಶನ್ಸ್ ನೋಡೋಣ. ಹೇಳ್ರಪ್ಪ ಪಟ ಅಂತೇಳಿ. ಆನ್ಸರ್ಸ್ ನಿಮ್ಗೆ ಚೇಂಜ್ ಆಗ್ತಾವ. ಇವಾಗ ಏನಾಯ್ತು? ಯಾರು ಮಾಡೋದು ಇದನ್ನ? RBI. ಓಕೆನಾ? ಮುಂದೆ ಹೋಗ್ಲಾ? ಇನ್ನ ಮತ್ತೆ ಏನು ಓದೋದು ನೋಡೋದು ಅವಶ್ಯಕತೆ ಇಲ್ಲಲ್ಲ. ಯಾರು ಮಾಡ್ತಾರೆ? ವಿಚ್ ಬಾಡಿ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಫಂಕ್ಷನಿಂಗ್ ಆಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಯಾರು ನೋಡ್ಕೊಂತಾರೆ? ಎಸ್ಟಾಬ್ಲಿಷ್ ಮತ್ತೆ ಫಂಕ್ಷನಿಂಗ್ RBI. ಓಕೆ, ಯಾವ ಆಕ್ಟ್ ಕೆಳಗಡೆ? RBI ಆಕ್ಟ್ 1934. ಓಕೆನಾ? ವಾಟ್ ಇಸ್ ದ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್? ಮಿನಿಮಮ್ ಬಂದ್ಬಿಟ್ಟು 100 crore. But must be expended to 200 crores in how many years? 5 years. Beautiful. Thank you so much for that reply there. Okay. Small finance banks primarily focus on providing loans. ಯಾರಿಗೆ ಕೊಡಕ್ಕೆ? ಫೈನಾನ್ಷಿಯಲ್ ಸರ್ವಿಸಸ್ ಯಾರಿಗೆ ಕೊಡಕ್ಕೆ ನೋಡುತ್ತೆ ಇದು? ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್, ಸಣ್ಣ ಮತ್ತು ಅತಿ ಸಣ್ಣ ರೈತರು. ಓಕೆನಾ? ನೆಕ್ಸ್ಟ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಆರ್ ಮ್ಯಾಂಡೇಟೆಡ್ ಟು ಅಲೋಕೇಟ್ ವಾಟ್ ಪರ್ಸೆಂಟೇಜ್ ಆಫ್ ದರ್ ನೆಟ್ ಕ್ರೆಡಿಟ್ ಆಸ್ ಪ್ರಯಾರಿಟಿ ಸೆಕ್ಟರ್? ಇದನ್ನ ನಾವು ನೋಡಿದ್ದಿಲ್ಲ. 75%. ನೋಟ್ ಡೌನ್ ಮಾಡ್ಕೊಳ್ರಿ. ಎಲ್ಲರೂ 40% ಅಂತ ಹಾಕ್ತಾ ಇದ್ದೀರಾ. 40% ಅಂತ ಹಾಕಿದವರು ಎಲ್ಲರೂ ತಪ್ಪು. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗು SFBs ಕೆಳಗಡೆ ಎಷ್ಟಾಗಿರುತ್ತೆ ಅಂತ ನಿಮಗೆ ನಾಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬಂತು ಅಂದ್ರೆ ಏನ್ ಮಾರ್ಕ್ ಮಾಡ್ಬೇಕಲ್ಲಿ? 75% ಅಮ್ಮ. ಎಷ್ಟು ಮಾರ್ಕ್ ಮಾಡಬೇಕು? 75%. ಯಾರ್ಯಾರು ಹಾಕಿದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ? ಯಾರ್ಯಾರು ಅಲ್ಲಿ ನೋಟ್ಸ್ ಬರಿತಾ ಇದೀರ ಅಂದ್ರೆ ಅಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಅದರಲ್ಲಿ ಕೂಡ ಫರ್ದರ್ ರಿಸರ್ವೇಶನ್ಸ್ ಇದಾವೆ. ಓಕೆ, ಅದರಲ್ಲಿ ಕೂಡ ಫರ್ದರ್ ರಿಸರ್ವೇಶನ್ಸ್ ಏನಿದಾವೆ ಅಂದ್ರೆ ಅಗ್ರಿಕಲ್ಚರ್ಗೆ 18% ಸಪರೇಟ್ ಆಗಿಡ್ಬೇಕು ಅವರು. ಪ್ರಯಾರಿಟಿ ಸೆಕ್ಟರ್ ಕೂಡ ಎಷ್ಟು? 18%. ಅಗ್ರಿಕಲ್ಚರ್ಗೆ, ಮೈಕ್ರೋ ಎಂಟರ್ಪ್ರೈಸಸ್ಗೆ 7.5 ಮತ್ತೆ ಅಡ್ವಾನ್ಸ್ ಟು ವೀಕರ್ ಸೆಕ್ಷನ್ಸ್ಗೆ 10%. ಅಗ್ರಿಕಲ್ಚರ್ಗೆ ಎಷ್ಟು? 18%. ಓಕೆ, ಮೈಕ್ರೋ ಎಂಟರ್ಪ್ರೈಸಸ್ಗೆ ಎಷ್ಟು? 7.5%. ಅದರ್ ವೀಕರ್ ಸೆಕ್ಷನ್ಸ್ಗೆ, ವೀಕರ್ ಎಂಟರ್ಪ್ರೈಸಸ್ಗೆ ಎಷ್ಟು? 10%. ಓಕೆನಾ? ಅಡ್ವಾನ್ಸ್ ಟು ವೀಕರ್ ಸೆಕ್ಷನ್ಸ್ಗೆ ಅಷ್ಟು. ಓಕೆ, ಇದ್ರದ್ದು ನಿಮ್ಗೆ ಇದು ಏನಿದೆ ಅಲ್ಲ, ಈ ಸ್ಪ್ಲಿಟ್, ಈ ಟೋಟಲ್ ಇದನ್ನ ನಾನು ನಮ್ಮ ಫೆಬ್ರವರಿ ಗೂಗಲ್ ಶೀಟ್ಸ್ ಇದಾವಲ್ಲ ರಾಹುಲ ಕೆಂಬಿಡು, ಹಾಗೆ ಅದು ಗೂಗಲ್ ಶೀಟ್ಸ್ ಲಿಂಕ್ ಏನಿದೆ ಅಲ್ಲ ಅದನ್ನ ನಾನು ಅಲ್ಲಿ ಹಾಕಿರ್ತೀರಿ. ಓಕೆ, RBI ನೋಟಿಫಿಕೇಶನ್ದು ಅದ್ರೊಳಗಡೆ ಹೋಗ್ಬಿಟ್ಟು ಪೂರ್ತಿ 30 ಪೇಜ್ ನೋಟಿಫಿಕೇಶನ್ ಓದ್ಬೇಡ್ರಿ. ಸೀದಾ ಹೋಗ್ಬಿಟ್ಟು ನೀವು 2ನೇ ಪೇಜಲ್ಲೇ ಸಿಕ್ಬಿಡುತ್ತೆ ಅದು ಲಿಂಕ್. ಅಲ್ಲೇ ಅದನ್ನ ಏನ್ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಪ್ರಕಾರ SFBs ಏನಿದೆ ಓದ್ಕೊಂಡ್ಬಿಡ್ಬೇಕು. ಓಕೆ, ಅಥವಾ ನಿಮ್ಗೆ ನೋಟ್ಸ್ ಅಲ್ಲಿ ಕೂಡ ಇದರಲ್ಲೂ ಅವೈಲೇಬಲ್ ಇರುತ್ತೆ. ಸೊ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಐತೆ. ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಕೂಡ ನಿಮಗೆ ನನ್ನ ಫೆಬ್ರವರಿ ಕರೆಂಟ್ ಅಫೇರ್ಸ್ ಫೋಲ್ಡರ್ ಇದೆ ಅಲ್ಲ ಗೂಗಲ್ ಡ್ರೈವ್ ಅಲ್ಲಿ, ಅದರಲ್ಲಿ ಹೋಗ್ಬಿಟ್ರೆ ಡೈರೆಕ್ಟ್ ಆಗಿ ನಿಮಗೆ ನೋಟಿಫಿಕೇಶನ್ ಲಿಂಕ್ ಕೂಡ ಸಿಕ್ಬಿಡುತ್ತೆ. ಟೋಟಲ್ ನೋಟಿಫಿಕೇಶನ್ ಸಿಗುತ್ತೆ ಅಲ್ಲಿ. ಓಕೆ, ಅಲ್ಲಿ ಕೂಡ ನೀವು ನೋಡ್ಕೋಬಹುದು. ಯಾವ್ದಪ್ಪ ಇದು? ಚೇಂಜ್ ಮಾಡ್ಕೊಂಡ್ರ ನಿಮ್ಮ ಆನ್ಸರ್? ಚೇಂಜ್ ಮಾಡ್ಕೊಂಡ್ರ? ಕ್ಯಾನ್ಸಲ್. ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಏನು? ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಸರ್, ಎಲ್ರಿಗೂ ಕ್ಲಾಸ್ ಅರ್ಥ ಆಗ್ತಾ ಇದೆ, ಇಷ್ಟ ಆಗ್ತಾ ಇದೆ ಅಂದ್ರೆ ಎಲ್ರು ತಕ್ಷಣ ಈಗಲೇ ಒಂದು ಲೈಕ್ ಕೊಡ್ಬೇಕು. 3 1 2 3 4 5 6 7 8 9 10 11 12 13 14 15 16 17 18 19 20 21 into 3 ಅಂದ್ರೆ ಏನಿದ್ದೀರಲ್ಲ ನೀವು ಇಲ್ಲೇ. ಏನಿಲ್ಲ ಅಂದ್ರೆ ನಾವು ಎಷ್ಟು ಜನ ಇದ್ದೀವಿ? ಇವಾಗ ನಾನು ಹೇಳಾದ್ಮೇಲೆ ಅವು ಮತ್ತೆ ಇನ್ಕ್ರೀಸ್ ಆಗ್ತದೆ. ಆಡ್ ಬೇರೆ ಮಧ್ಯದಲ್ಲಿ. ಓಕೆ, ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಸ್ 100% FDI ಇನ್ ಸ್ಪೇಸ್ ಸೆಕ್ಟರ್. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನಮ್ಗೆ ಇದು ಕಾಣುತ್ತೆ, ಫ್ರಂಟ್ ಪೇಜ್ ಅಲ್ಲೇ ಇದೆ. ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಸ್ ಎಷ್ಟು? 100% FDI ಇನ್ ಸ್ಪೇಸ್ ಸೆಕ್ಟರ್. ಸರ್, ನಾವು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮಗ್ ಬೇಕು. ಓಕೆ, ಯಾಕೆ ಸರ್ ಅಂದ್ರೆ ಬರೇ FDI ಒಂದೇ ಬರುತ್ತೆ ಅನ್ಕೊಂಡ್ರ? ಇಲ್ಲ, ಅದ್ರ ಜೊತೆ ಏನ್ ಬರುತ್ತೆ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಫಾರಿನ್ ಇಂದ ಬರ್ತಾ ಇದೆ ಅಂದ್ರೆ ದುಡ್ಡು ಅಷ್ಟೇ ಬರಲ್ಲ, ಅದ್ರ ಜೊತೆ ಏನ್ ಬರುತ್ತೆ? ಟೆಕ್ನಾಲಜಿನೂ ಬರುತ್ತೆ. ಏನ್ ಬರುತ್ತೆ? ಟೆಕ್ನಾಲಜಿನೂ ಬರುತ್ತಾನೆ. ಓಕೆ,
ಸೊ ನಮಗೆ ಟೆಕ್ನಾಲಜಿ ಬೇಕಾ ಬೇಡ ಇವಾಗ? ಹಾ ಬೇಕು ಸರ್, ನಾವು ಇಸ್ರೋ ಅಥವಾ ಯಾವ್ದಾದ್ರು ಸೈಂಟಿಫಿಕ್ ಆರ್ಗನೈಸೇಷನ್ ರನ್ ಆಗ್ಬೇಕು ಅಂದ್ರೆ ಇವಾಗ ಸ್ಪೇಸ್ ಎಕ್ಸ್ಪ್ಲೋರೇಷನ್ ನಾವು ವಿ ಆರ್ ಏನು ವೆರಿ ಸಿಗ್ನಿಫಿಕೆಂಟ್, ವಿ ಆರ್ ಡೂಯಿಂಗ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಇನ್ ಸ್ಪೇಸ್ ಸೆಕ್ಟರ್ ಇನ್ ದಿ ಎಂಟೈರ್ ವರ್ಲ್ಡ್. ನಾವು ಜಕ್ಸಾಕ್ಕಿಂತ ಮುಂದೆ ಹೋಗಿದೆ ಅಂದ್ರೆ ಜಪಾನ್ ಇದೆ ಅಲ್ಲ, ಅಲ್ಲಿವರೆಗೂ ಅದಕ್ಕಿಂತ ದಾಟಿದೀವಿ ನಾವು ಹಲವಾರು ಇದು. ಓಕೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಲೆಡ್ ಕ್ಯಾಬಿನೆಟ್ ಡಿಸಿಷನ್ ಬಂತು. FDI ಎಷ್ಟಿದೆ? 100% ಅಲೌಡ್ ಇದೆ. ಬಟ್ 100% ಅಲೌಡ್ ಇದೆ ಅಂದ ತಕ್ಷಣ ಆಟೋಮೆಟಿಕ್ ರೂಟ್ ಕೆಳಗಡೆ ಎಷ್ಟಿದೆ? ಗವರ್ಮೆಂಟ್ ಅಪ್ರೂವಲ್ ಜೊತೆ ಎಷ್ಟಿದೆ? ಇದನ್ನ ಅರ್ಥ ಮಾಡ್ಕೋಬೇಕು. ಯಾವ್ಯಾವ ಸೆಕ್ಟರ್ ಅಲ್ಲಿ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ನಾನು ಇಲ್ಲಿ ಇನ್ ಡೀಟೇಲ್ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಸದ್ಯ ಅಮೆಂಡ್ಮೆಂಟ್ ಆಗಿದೆ FDI ಪಾಲಿಸಿಯಲ್ಲಿ, 100% FDI ಅಲೌ ಆಗಿದೆ. ಬಟ್ ಎಂಟ್ರಿ ರೂಟ್ ಟು ವೇರಿಯಸ್ ಆಕ್ಟಿವಿಟೀಸ್ ಅಂಡರ್ ದ ಅಮೆಂಡ್ಮೆಂಟ್ ಪಾಲಿಸಿ ಆರ್ ಆಸ್ ಫಾಲೋ. ಓಕೆ, PIB ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲ ಕರೆಕ್ಟ್ ಆಗಿ ಸಿಗುತ್ತೆ. ಓಕೆ, ಅದಲ್ಲದೆ ಈ ಕ್ಲಾಸ್ ನೋಟ್ಸ್ ಅಲ್ಲಿ ಸಿಗುತ್ತೆ. ಅಪ್ ಟು 74% ಅಂಡರ್ ಆಟೋಮೆಟಿಕ್ ರೂಟ್. ಆಟೋಮೆಟಿಕ್ ರೂಟ್ ಅಂದ್ರೆ ಏನು? ನೋ ಗವರ್ಮೆಂಟ್ ಅಪ್ರೂವಲ್ ಇಸ್ ರಿಕ್ವೈರ್ಡ್. 74% ವರೆಗೆ ಆಟೋಮೆಟಿಕ್ ರೂಟ್ ಥ್ರೂ ಇನ್ವೆಸ್ಟ್ ಮಾಡಬಹುದು. ನೆಕ್ಸ್ಟ್ ಏನು? ಎದರಲ್ಲಿ? ಸ್ಯಾಟಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್, ಸ್ಯಾಟಲೈಟ್ ಡಾಟಾ ಪ್ರಾಡಕ್ಟ್ಸ್, ಅಂಡ್ ಗ್ರೌಂಡ್ ಸೆಗ್ಮೆಂಟ್, ಯೂಸರ್ ಸೆಗ್ಮೆಂಟ್. ಬಿಯಾಂಡ್ 74% ದೀಸ್ ಆಕ್ಟಿವಿಟೀಸ್ ಅಂಡರ್ ಗವರ್ಮೆಂಟ್ ರೂಟ್. ಈ ಆಕ್ಟಿವಿಟೀಸ್ ಅಲ್ಲಿ 74% ಗಿಂತ ಜಾಸ್ತಿ ಹೋಗ್ಬೇಕು ಅಂದ್ರೆ ನಾನು ಇಲ್ಲಿ ಪ್ರಾಮಿನೆಂಟ್ ಆಗಿ ನೆನಪಿಟ್ಕೊಳ್ಬೇಕಾಗಿರೋದು ಏನಪ್ಪಾ? 74% FDI ಇದೆ. ಎದರಲ್ಲಿ? ಸ್ಯಾಟಲೈಟ್ ಟೆಕ್ನಾಲಜಿಯಲ್ಲಿ. ಸ್ಯಾಟಲೈಟ್ ಇಷ್ಟೇ ಬ್ರೀಫ್ ಆಗಿ ಜಿಸ್ಟ್ ಆಗಿ ನೆನ್ಪಿಟ್ಕೋಬೇಕು. ಸ್ಯಾಟಲೈಟ್ ಟೆಕ್ನಾಲಜಿಯಲ್ಲಿ ಆಟೋಮೆಟಿಕ್ ರೂಟ್ ಕೆಳಗಡೆ ಎಷ್ಟಿದೆ? 74% ವರೆಗಿದೆ. 74% ನ ಮೀರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಗವರ್ಮೆಂಟ್ ಅಪ್ರೂವಲ್ ಬೇಕು. ನೆಕ್ಸ್ಟ್ 49% ಯಾವ್ಯಾವ ಸೆಕ್ಟರ್ ಅಲ್ಲಿ ಇದೆ? ಅಪ್ ಟು 49% ಅಂಡರ್ ಆಟೋಮೆಟಿಕ್ ರೂಟ್ ಲಾಂಚ್ಡ್ ವೆಹಿಕಲ್. ಲಾಂಚ್ ವೆಹಿಕಲ್ಸ್ ಅಲ್ಲಿ, ಲಾಂಚ್ ವೆಹಿಕಲ್ ಅಂದ್ರೆ ಯಾವ? ನಾಟಿ ಬಾಯ್ GSLV ಅಂಡ್ ಅಸೋಸಿಯೇಟೆಡ್ PSLV GSLV ಎಲ್ಲ. ಎಕ್ಸ್ಕ್ಯೂಸ್ ಮಿ. ಓಕೆ, 49% ಆಟೋಮೆಟಿಕ್ ರೂಟ್ ಎದ್ರ ಕೆಳಗಡೆ ಇರುತ್ತೆ? ಲಾಂಚ್ ವೆಹಿಕಲ್ಸ್ ಅಲ್ಲಿ, ಅಸೋಸಿಯೇಟೆಡ್ ಸಿಸ್ಟಮ್ಸ್ ಅಲ್ಲಿ, ಸಬ್ ಸಿಸ್ಟಮ್ಸ್ ಅಲ್ಲಿ, ಕ್ರಿಯೇಷನ್ ಆಫ್ space ports, launching and receiving spacecrafts. Okay, beyond 49% in these activities government route. Satellite technology ಅಲ್ಲಿ 74% ಆಟೋಮೆಟಿಕ್, 49% ಎದ್ರಲ್ಲಿ ಬಂತು? ಲಾಂಚ್ ವೆಹಿಕಲ್ಸ್ ಅಲ್ಲಿ. ನಿಮಗೇನು ಹೋಗ್ಬಿಟ್ಟು ಲಾಂಚ್ ಪ್ಯಾಡಿಗೆ ಅಂತ ಕೇಳಲ್ಲ ಅವ್ನು. ಕೇಳಿದ್ರೆ ಎದ್ರಲ್ಲಿ ಕೇಳ್ತಾನೆ? ಆಟೋಮೆಟಿಕ್ ರೂಟ್ ಎಷ್ಟರೊಳಗಡೆ ಇದೆ ಅಂದ್ರೆ ಡೈರೆಕ್ಟ್ ಇಲ್ಲೇ ಕೇಳ್ಬೇಕು ಅವ್ನು. ಎದ್ರ ಒಳಗಡೆ? ಲಾಂಚ್ ವೆಹಿಕಲ್ಸ್ ಅಂತಾನೆ ಕೇಳ್ಬೇಕು. ಅವ್ರಿಗೂ ಗೊತ್ತು ಯು ಆರ್ ಅ ಜನರಲಿಸ್ಟ್ ಅಂತ. ಅವ್ರಿಗೂ ಗೊತ್ತು, ಕ್ವಶನ್ ಪೇಪರ್ ರೆಡಿ ಮಾಡೋರ್ಗೂ ಗೊತ್ತು ನೀವು ಜನರಲಿಸ್ಟ್ ಅಂತ, ನೀವು ಸ್ಪೆಷಲಿಸ್ಟ್ ಅಲ್ಲ ಅಂತ. ಓಕೆನಾ? ಇಲ್ಲಿ ಬಾರ, ಇಲ್ಲಿ ನಾನು ಡಿಕ್ಕಿಯಲ್ಲಿ ಏನೋ ಬಿಟ್ಟು ಬಂದಿದ್ದೆ. ನೀನೇ ಮತ್ತೆ ನಾನು ತೂಗಿಸ್ತಿದ್ದೆ ಅಲ್ಲ, ನೀನು ಮಲ್ಕೊತಿದ್ದೇನು? ನಾನು ನನ್ನ ನಿದ್ದೆ ಬರ್ತಾ ಇತ್ತಾ ಇನ್ನ? ನೋಡು, ಅಲ್ಲಿ ಗಾಡಿ ಒಳಗಡೆ ಹೆಲ್ಮೆಟ್ ಇರುತ್ತೆ, ತೊಗೊಂಬೋವು. 1 ಮಿನಿಟ್ ಒಳಗಡೆ ಬಂದಿಲ್ಲ ಅಂದ್ರೆ ವಾಪಸ್ ಕಳಿಸ್ತೀನಿ. ಆಮೇಲೆ 100% ಅಂಡರ್ ಆಟೋಮೆಟಿಕ್ ರೂಟ್. 100% ಇದೆ ಆಟೋಮೆಟಿಕ್ ರೂಟ್ ಅಲ್ಲಿ. ಎಲ್ಲಿ? ಮ್ಯಾನುಫ್ಯಾಕ್ಚರ್ ಆಫ್ ಕಾಂಪೋನೆಂಟ್ಸ್. ಇಷ್ಟೇ ನೆನ್ಪಿಟ್ಕೋಬೇಕು. ಮ್ಯಾನುಫ್ಯಾಕ್ಚರ್ ಆಫ್ ಕಾಂಪೋನೆಂಟ್ಸ್ ಅಲ್ಲಿ 100%, ಲಾಂಚ್ ವೆಹಿಕಲ್ಸ್ ಅಲ್ಲಿ 49%, ಆಮೇಲೆ ಸ್ಯಾಟಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 74%. ಮಾಡ್ಕೊಂತೀರಾ? ಇಷ್ಟು ಮೆಮರೈಸ್ ಮಾಡ್ಕೊಂತೀರಾ? ಬಾಕಿ ಎಲ್ಲ ಏನು? ಗವರ್ಮೆಂಟ್ ಅಪ್ರೂವಲ್ ಬೇಕು. ಓಕೆನಾ? ಮುಂದೆ ಹೋಗೋಣ. ಲೆಟ್ಸ್ ಗೋ. ನೋಟ್ ಡೌನ್ ಮಾಡ್ಕೊಂತಿದ್ದೀರೇನೋ ಕ್ಲಾಸಲ್ಲೇ? ಮತ್ತೆ ಅಲ್ಲಿ ನೋಟ್ಸ್ ಯಾಕೆ ಹಾಕ್ತೀನಿ? ನೋಟ್ಸ್ ಹಾಕೋದು ಸ್ಟಾಪ್ ಮಾಡ್ಬಿಡ್ಲಾ? ಆಯ್ತಾಯ್ತು, ಬರ್ಕೊಳ್ರಿ. ಆಮೇಲೆ ಪಾಸ್ ಮಾಡ್ಬಿಟ್ಟು ಬರ್ಕೊಳ್ರಿ, ಎಷ್ಟು ಮಿನಿಟ್ ಸಿಗಿತ್ತು ಅಂತ ನೋಡ್ಕೊಂಡು. ಮುಂದೆ ಹೋಗೋಣ. ನೋಡಿ, SBI ಅಲ್ಲಿ ಏನಾದ್ರು ಜಾಯಿನ್ ಆದ್ರೆ ಪ್ರಾಬಬ್ಲಿ 3 years ಒಂದ್ಸತೆ ಇಂಟರ್ನ್ಯಾಷನಲ್ ಟ್ರಿಪ್ ಸಿಗುತ್ತೆ ನಿಮಗೆ. SBI PO ಆದ್ರೆ ಹಿಂಗ್ ಹೋಗ್ಬೋದು ನೀವು. ಇದು ನಿಮ್ ಇಷ್ಟ. ಇದು ಕರಿಮಣಿ ಮಾಲೀಕ. ಅಭಿಲಾಷ್ ಸರ, ಈಗ ಹೇಳ್ರಿ ಅಭಿಲಾಷ್ ಸರ್. ವಾಪಸ್ ಇಟ್ಟು ಬಂದ್ಬಿಡು, ಹೋಗ ಬೇಗ. ಓಕೆ,
ನಿದ್ದೆ ಹೋಯ್ತಾನೆ ಪಾಪ. ಹಾ, ನಮ್ಗೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ ಸ್ಟಾರ್ಟ್ ಆಗಿದೆ. ಎಲ್ಲಿ ಸ್ಟಾರ್ಟ್ ಆಗಿದೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್? ಗುಲ್ಮಾರ್ಗ್. ಎಲ್ಲಿ? ಗುಲ್ಮಾರ್ಗ್. ಗುಲ್ಮಾರ್ಗ್ ಎಲ್ಲೈತೆ? ಇಲ್ಲೇ ಗದ್ದಿನಕೆರೆ ಕ್ರಾಸ್ ಹತ್ರ. ಎಲ್ಲೈತೆ ಗುಲ್ಮಾರ್ಗ್? ಹಾ, ಜಮ್ಮು ಅಂಡ್ ಕಾಶ್ಮೀರ್. ಎಲ್ಲಿ? ಜಮ್ಮು ಅಂಡ್ ಕಾಶ್ಮೀರ್. ಗುಲ್ಮಾರ್ಗ್, ಜಮ್ಮು ಅಂಡ್ ಕಾಶ್ಮೀರ್. ಓಕೆ, 4th ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಹ್ಯಾಸ್ ಬಿಗನ್ ಇನ್ ಗುಲ್ಮಾರ್ಗ್, ಜಮ್ಮು ಅಂಡ್ ಕಾಶ್ಮೀರ್. ಓಕೆನಾ? ಓಕೆ, ಮ್ಯಾಸ್ಕಟ್ ಏನಾಗಿತ್ತು? ಹಾ, ನೋ ಲೆಪರ್ಡ್. ವೆರಿ ಗುಡ್, ನೆನ್ಪೈತ್. ಏನಾಗಿದೆ? ನೋ, ಅದೇನೋ ನೆನಪಿತ್ತಲ್ಲ, ಶೀ ಅಂತೇನೋ ಏನೋ ಇತ್ತು. ನೋ ಲೆಪರ್ಡ್ ನೆನಪೈತಲ್ಲ. ವೆರಿ ಗುಡ್, ಸಾಕು. ಮುಂದೆ ಹೋಗೋಣ. ಇದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಲ್ಲಿ ಎಡಿಷನ್ಸ್ ಆಗಿದಾವೆ. ಕ್ಯಾಬಿನೆಟ್, ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೆದಿತ್ತಲ್ಲ, ಅದ್ರೊಳಗಡೆ ಹಲವಾರು ಅಪ್ರೂವಲ್ಸ್ ಇದಾವೆ. ಓಕೆ, ಇವತ್ತು ನನ್ನ ಕ್ಲಾಸಲ್ಲಿ ಹೇಳಿರೋದು ಅಲ್ದೇನು ಇನ್ನೊಂದು ಬಹಳಷ್ಟು ಇದಾವೆ. ಓಕೆ, ವಿಮನ್ ಎಂಪವರ್ಮೆಂಟ್ ಅಲ್ಲ, ಅದರಲ್ಲಿ ಇದರಲ್ಲಿ ಬಹಳಷ್ಟು ಮಾಡಿದ್ದಾರೆ. ಓಕೆ, ಬಟ್ ದೆನ್ ಇದು ಡಿಸ್ಕಸ್ ಮಾಡಕ್ ಒಂದು ಸ್ವಲ್ಪ ಬ್ರೀಫ್ ಟೈಮ್ ಬೇಕು. ಈಗಾಗಲೇ ನಮ್ಮ ಹತ್ರ ಟೈಮ್ ಇಲ್ಲ. ಓಕೆ, ಬೇರೆ ಏನೈತೆ ನೋಡೋಣ. ಓಕೆ, ಬೇರೆ ಏನು ಇನ್ಸ್ಟೆಂಟ್ ಆಗಿ ಮುಗಿಸ್ಬೋದು ಅಂತ ನೋಡೋಣ. ಓಕೆ 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 ಕ್ಯಾಬಿನೆಟ್ ಅಪ್ರೂವ್ಸ್. IFBs ಆಗೋಯ್ತು, DBS ಬ್ಯಾಂಕ್ ಆಗೋಯ್ತು, IAPA, ChatGPT, ಇದು ನೋಡಿದ್ರಾ? ನೋಡ್ಲಿಲ್ಲಲ್ಲ? ಹೂ ಆರ್ಗನೈಸಸ್ ಇಂಡಿಯಾಸ್ ಪ್ರೀಮಿಯರ್ ಕಾನ್ಫರೆನ್ಸ್ ಅಂಡ್ ಜಿಯೋಪಾಲಿಟಿಕ್ಸ್ ಅಂಡ್ ಜಿಯೋ ಎಕನಾಮಿಕ್ಸ್. Okay, who organizes India Premier Conference on Geopolitics and Geoeconomics? ಯಾರಿಗಾದ್ರೂ ನಿದ್ದೆ ಬರ್ತೈತೇನೋ? ಹೋಯ್ತಾ? ನೋಡಿ, ಟ್ರೈ ಮಾಡೋಣ. ಯಾರಾದ್ರೂ ರೆಡಿ ಇದ್ದೀರಾ ಆನ್ಸರ್ಗು? ಓಕೆ, ಹೂ ಆರ್ಗನೈಸಸ್ ಇಂಡಿಯಾಸ್ ಪ್ರೀಮಿಯರ್ ಕಾನ್ಫರೆನ್ಸ್ ಅಂಡ್ ಜಿಯೋಪಾಲಿಟಿಕ್ಸ್ ಅಂಡ್ ಜಿಯೋಎಕನಾಮಿಕ್ಸ್? ಯಾರು? ಯಾವುದು ಅಂತ ಹೇಳಿ. ಯಾವ್ದು ನಡೆದಿತ್ತು? ನ್ಯೂಸ್ ಪೇಪರ್, ಹಿಂದೂ ನ್ಯೂಸ್ ಪೇಪರ್. ಇವತ್ತು ಯಾರಾದ್ರೂ ನೋಡಿರಂದ್ರೆ ಗೊತ್ತಿರುತ್ತೆ. ಫ್ರಂಟ್ ಪೇಜ್ ಅಲ್ಲಿ ರಸಾಯನ ಡೈಲಾಗ್. ಓಕೆ, ಇವಾಗ ಹಿಂಟ್ ಕೂಡ ಕೊಟ್ಟಿನಿ. ರಸಾಯನ ಡೈಲಾಗ್ ಯಾರು ಆರ್ಗನೈಸ್ ಮಾಡ್ತಾರೆ? ರಸಾಯನ ಡೈಲಾಗ್ ಯಾರು ಆರ್ಗನೈಸ್ ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಇಲ್ಲಿಗೆ ನಿಂದ್ರಲ್ಲ, ಅವ್ರ ಜೊತೆ ಯಾರು ಇರ್ತಾರೆ? ORF, ಅಬ್ಸರ್ವರ್ ರಿಸರ್ವ್ ಫೌಂಡೇಶನ್. ಸೊ ಆನ್ಸರ್ ಏನಾಯ್ತು ನಂದು? ANC. ಅಂಡ್ ಓಕೆನಾ? ಇದ್ರ ಬಗ್ಗೆ ಹೆಚ್ಚಾಗಿ ನೋಡೋಣ ಬನ್ನಿ, ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಇದು ನಮ್ಗೆ ಇವತ್ತು ಬಂದಿರೋದು ನ್ಯೂಸ್ ಅಲ್ಲಿ. ಏನಂತ? ಲೆಟ್ಸ್ ಪ್ರೊಸೀಡ್ ವಿತ್ IMEC ಡಿಸ್ಪೈಟ್ ಗಾಜಾ ವಾರ್, ಗ್ರೀಕ್ PM ಟೆಲ್ಸ್ ಇಂಡಿಯಾ. ಓಕೆ, ಗ್ರೀಕ್ PM ಇವಾಗ ವಿಸಿಟ್ ಮಾಡಿದ್ರೆ ತಾನೆ. ಓಕೆ, ನರೇಂದ್ರ ಮೋದಿ ವಿತ್ ಗ್ರೀಕ್ PM ಕೈರಿಗಾಸ್ ವಿಸ್ಕಾಸ್ಕಿ, ಏನೋ ಮಿಥೋಸ್ಕಿ ಹೆಸರು, ಕೈರಿಯೋಸ್. ಓಕೆ, ಯಾರು? ಗ್ರೀಸ್ ಇದೆಯಲ್ಲ, ಗ್ರೀಸಿನ ಪ್ರೈಮ್ ಮಿನಿಸ್ಟರ್ ಇಂಡಿಯಾನ ವಿಸಿಟ್ ಮಾಡಿದ್ರು. ಎಲ್ಲಿ? ನ್ಯೂ ದೆಹಲಿಯಲ್ಲಿ. ಎದ್ರ ಬಗ್ಗೆ? ರಸಾಯನ ಡೈಲಾಗ್. ರಸಾಯನ ಡೈಲಾಗ್ ನ ಆರ್ಗನೈಸ್ ಯಾರು ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಮತ್ತು ORF. ORF ಅಂದ್ರೆ ಏನಪ್ಪಾ ಅದೆಲ್ಲ ನೋಡೋಣ. ಓಕೆನಾ? ಈಗ ಇದ್ರೊಳಗಡೆ ಇದೇನು ಸರ್, ಇದೊಂದು ಟರ್ಮ್ ಅಂತಲ್ಲ ಇಲ್ಲಿ, ಇದನ್ನ ಕೂಡ ನೋಡೋಣ. IMEC ಅಂದ್ರೆ ಯಾರಿಗಾದ್ರೂ ಗೊತ್ತಾ? IMEC G20 ನೆನಪಿದೆನಾ? G20 ಅಲ್ಲಿ IMEC ಬಗ್ಗೆ ಮಾತಾಡಿದ್ವಾ? ಆಯ್ತು, ಬನ್ನಿ ನೋಡೋಣ. ಓಕೆ, ಫಸ್ಟ್ on the sidelines of G20 leadership summit, leaders in India, Europe Union, France, Germany, Italy, Saudi Arabia, UAE ಮತ್ತು US announced MOU on 9th September 2023. Okay, committing to work together to develop a new India, Middle East, Europe corridor. IMEC ಅಂದ್ರೆ ಏನು? ಇಂಡಿಯಾ, ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್. ನೋಡಿ, ಈ ಗ್ರೀಸ್ ಏನಿದೆ ಅಲ್ಲ, ಹೆಂಗ್ ಲೊಕೇಟೆಡ್ ಇದೆ ಅಂದ್ರೆ, ಸ್ಟ್ರಾಟಜಿಕಲಿ ಹೆಂಗ್ ಲೊಕೇಟೆಡ್ ಇದೆ ಅಂದ್ರೆ, ನೀವು ಯುರೋಪ್ ಒಳಗಡೆ ಎಂಟ್ರಿ ಕೊಡಬೇಕು ಅಂದ್ರೆ ಅದು ಫಸ್ಟ್ ನಮಗೆ ಟಚ್ ಆಗುತ್ತೆ. ಓಕೆ, ಗಲ್ಫ್ ಇಂದ ಏನ್ ಗಲ್ಫ್ ಇದೆ ಅಲ್ಲ, ಅದರಿಂದ ನಮ್ಗೆ ಏನ್ ಟಚ್ ಆಗುತ್ತೆ? ಯುರೋಪ್, ಗ್ರೀಸ್ ಟಚ್ ಆಗುತ್ತೆ. ಗ್ರೀಸ್ ಜೊತೆ ನಾವು ಚೆನ್ನಾಗಿ ಬೈಲ್ಯಾಟ್ರಲ್ ಟ್ರೇಡ್ ಅಲ್ಲಿ ಇಫ್ ವಿ ಗೋ ಇನ್ ಟರ್ಮ್ಸ್ ವಿತ್ ದಟ್ ಅಲ್ಲ, ಸೊ ವಿ ವಿಲ್ ಬಿ ಏಬಲ್ ಟು ಡೂ ಅ ಲಾಟ್ ಆಫ್ ಬಿಸ್ನೆಸ್. ಸೊ ಅದಕ್ಕೆ ನಾವು
ಈ ಕಾರಿಡಾರ್ ಬಗ್ಗೆ ಗ್ರೀಸ್ ಜೊತೆ ಇನ್ ಪ್ರಾಮಿನೆಂಟ್ ಮೆಂಬರ್ ಅವರು ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡ್ತಾರೆ, ಅದ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆನಾ. ಈ IMEC ಕೆಳಗಡೆ ಕನ್ಸ್ಟ್ರಕ್ಟ್ ಆಗ್ತಿರೋ ಏನು ಕಾಂಪೋನೆಂಟ್ಸ್ ಇದಾವಪ್ಪ ಅಂದ್ರೆ 2 ಕಾರಿಡಾರ್ಸ್ ಇದಾವೆ. ಈಸ್ಟ್ ಕಾರಿಡಾರ್ ಅಂತ ಒಂದಿದೆ, ಇನ್ನೊಂದು ಯಾವ್ದಿದೆ ನರ್ದನ್ ಕಾರಿಡಾರ್ ಅಂತ ಓದಿದೆ. ಈಸ್ಟ್ ಕಾರಿಡಾರ್ ಏನ್ ಮಾಡುತ್ತೆ, ಇಂಡಿಯಾ ಟು ದ ಗಲ್ಫಿಗೆ ಕನೆಕ್ಟ್ ಮಾಡುತ್ತೆ. ಅಲ್ಲಿ ಏನ್ ಗಲ್ಫ್ ಇದೆ ಅಲ್ಲ, ನೀರ್ದೈತಲ್ಲ ಹಿಂಗೆ, ಆ ಗಲ್ಫಿಗೆ ಕನೆಕ್ಟ್ ಮಾಡುತ್ತೆ. ಇನ್ನೊಂದ್ ಏನ್ ಮಾಡುತ್ತೆ, ನರ್ದನ್ ಕಾರಿಡಾರ್ ಕನೆಕ್ಟಿಂಗ್ ಗಲ್ಫ್ ಟು ಯುರೋಪ್. ಆ ಗಲ್ಫ್ ಇಂದ ನಾವೆಲ್ಲ ಹೋಗ್ಬೇಕಂತ ಇದೀವಿ, ಯಾವ ಮಾರ್ಕೆಟ್ ನ ಪೆನೆಟ್ರೇಟ್ ಮಾಡ್ಬೇಕಂತ ಇದೀವಿ, ಯುರೋಪಿಯನ್ ಮಾರ್ಕೆಟ್ ನ. ಸೊ ನಮ್ಗೆ IMEC ರೋಲ್ ಏನು, ಯಾಕಿದೆ ಅನ್ನೋದು ಗೊತ್ತಿರ್ಬೇಕು. ಯಾಕಿದೆ ಅದು, ನಾವು ನಮ್ಮ ಯುರೋಪ್ ಅಲ್ಲಿ ಟ್ರೇಡ್ ನ ಇನ್ಕ್ರೀಸ್ ಮಾಡಕ್ಕೆ ಏನಿದು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ಎದರ ಥ್ರೂ ಅಂದ್ರೆ ಗಲ್ಫ್ ಥ್ರೂ. ಓಕೆನಾ. ನೆಕ್ಸ್ಟ್ ಇದಲ್ಲದೆ ಏನ್ ಹೇಳಿದೆ ನಾನು, ORP ಇದಲ್ಲ, ORP ಬಗ್ಗೆನೂ ಡಿಸ್ಕಸ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಇದನ್ನ ನೋಡ್ಕೊಂಡ್ಬಿಡ್ರಿ. ಓಕೆ, ದ ಕಾರಿಡಾರ್ ವಿಲ್ ಪ್ರೊವೈಡ್ ರಿಲೇಬಲ್ ಕಾಸ್ಟ್ ಎಫೆಕ್ಟಿವ್ ಬಾರ್ಡರ್. ಇವಾಗ ನೋಡ್ರಿ, ಒಂದು ಕಾರಿಡಾರ್ ಕ್ರಿಯೇಟ್ ಆಗತ್ತೆ ಅಂದ್ರೆ ಏನಾಗತ್ತಪ್ಪ, ಬಿಸ್ನೆಸ್ ಜಾಸ್ತಿ ಆಗತ್ತೆ. ಅದನ್ನೆಲ್ಲ ಇಲ್ಲಿ ನಾನು ಮಾತಾಡಿದ್ದೀನಿ. ಓಕೆನಾ, ಅದನ್ನ ನಾವು ಓದ್ತಿರಲ್ಲ ಕ್ಲಾಸ್ ಅಲ್ಲಿ. ಓಕೆ, IMEC ಕಾರಿಡಾರ್ ವಿಚ್ ಏಮ್ಸ್ ಟು ಇಂಟಿಗ್ರೇಷನ್ ಆಫ್ ಏಷ್ಯಾ, ಯುರೋಪ್ ಅಂಡ್ ಮಿಡಲ್ ಈಸ್ಟ್. ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಬರ್ಬೋದು. IMEC ಕಾರಿಡಾರ್ ಏನ್ ನಾವು ಪ್ಲಾನ್ ಮಾಡ್ತಾ ಇದೀವಿ, ಇಟ್ ಈಸ್ ಮೆಂಟ್ ಟು ಇದ್ರ ಕೆಲಸ ಏನು ಅಂತ ಕೇಳ್ಬೋದು. ಇಟ್ ಈಸ್ ಮೆಂಟ್ ಟು ಇಂಟಿಗ್ರೇಟ್ ವಾಟ್ ಪಾರ್ಟ್ಸ್, ಯಾವ್ಯಾವ ಕಾಂಟಿನೆಂಟ್ಸ್ ನ ಇಂಟಿಗ್ರೇಟ್ ಮಾಡಕ್ ಟ್ರೈ ಮಾಡ್ತಾ ಇದೆ ಅಂತ ಕೇಳ್ಬೋದು. ಏಷ್ಯಾ, ಯುರೋಪ್ ಮತ್ತೆ ಮಿಡಲ್ ಈಸ್ಟ್ ಎದೆದರ್ನ ಮಾರ್ಚ್ ಮಾಡಕ್ ಟ್ರೈ ಮಾಡ್ತಾ ಇದ್ದಿದ್ದು IMEC ಕಾರಿಡಾರು ಏಷ್ಯಾ, ಮಿಡಲ್ ಈಸ್ಟ್ ಮತ್ತೆ ಯುರೋಪ್ ನ. ಓಕೆ, ಇನ್ವಾಲ್ವ್ಸ್ ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ ಅಂಡ್ ಇಟ್ ಇಸ್ ಇನ್ಸಿಪಿಯಂಟ್ ಸ್ಟೇಜ್, ಇವಾಗಿನ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಓಕೆನಾ, ರಸಾಯನ ಡೈಲಾಗ್ ಬಂತು. ಓಕೆ, ಇವಾಗ ನಾವ್ ಏನ್ ನೋಡಿದ್ವಿ, ಇವಾಗ ಏನು ರಸಾಯನ ಡೈಲಾಗ್ ಅಲ್ಲಿ ನಡೀತಾ ಇದೆಯಲ್ಲ ಡೆಲ್ಲಿಯಲ್ಲಿ 2024 ಯಾರು ಬಂದಿದ್ದಾರೆ, ಗ್ರೀಸಿನ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ. ಇದು ಯಾಕೆ ನಡೆಯುತ್ತೆ, ಏನ್ ಕತೆ ಅನ್ನೋದ್ರ ಬಗ್ಗೆ ನೋಡಿ. ಓಕೆನಾ, ಇಟ್ ಇಸ್ ಇಂಡಿಯಾಸ್ ಪ್ರೀಮಿಯರ್ ಕಾನ್ಫರೆನ್ಸ್ ಆನ್ ಜಿಯೋ ಪಾಲಿಟಿಕ್ಸ್ ಅಂಡ್ ಜಿಯೋ ಎಕನಾಮಿಕ್ಸ್. ಪಾಲಿಟಿಕ್ಸ್ ಅಂದ್ರೆ ನಮಗೆ ಗೊತ್ತು, ಪಾಲಿಟಿಕ್ಸ್ ಅಂದ್ರೆ ಏನು, ಪಾಲಿಟಿಕ್ಸ್ ಗೊತ್ತು ನಮಗೆ. ಜಿಯೋ ಪಾಲಿಟಿಕ್ಸ್ ಅಂದ್ರೆ ವರ್ಲ್ಡ್ ಪಾಲಿಟಿಕ್ಸ್. ಎಕನಾಮಿಕ್ಸ್ ಅಂದ್ರೆ ನಮಗೆ ಗೊತ್ತು, ಜಿಯೋ ಎಕನಾಮಿಕ್ಸ್ ಅಂದ್ರೆ ವರ್ಲ್ಡ್ ಎಕನಾಮಿಕ್ಸ್. ವರ್ಲ್ಡ್ ಪಾಲಿಟಿಕ್ಸ್ ಮತ್ತೆ ವರ್ಲ್ಡ್ ಎಕನಾಮಿಕ್ಸ್ ನ ಸ್ಟಡಿ ಮಾಡ್ಬಿಟ್ಟು ನಾವು ಹೆಂಗೆ ಅಂದ್ರೆ ಇಂಡಿಯಾ ಹೆಂಗೆ ಗ್ರೋ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ನಡೆಸೋ ಡೈಲಾಗಿನ ಹೆಸರೇನು, ರಸಾಯನ ಡೈಲಾಗ್. ಏನಿದ್ರೆ ಹೆಸರು, ರಸಾಯನ ಡೈಲಾಗ್ ಅಂತಾರೆ. ಓಕೆನಾ, ಕಮಿಟೆಡ್ ಟು ಅಡ್ರೆಸಿಂಗ್ ದ ಮೋಸ್ಟ್ ಚಾಲೆಂಜಿಂಗ್ ಇಶ್ಯೂಸ್ ಫೇಸಿಂಗ್ ದ ಗ್ಲೋಬಲ್ ಕಮ್ಯುನಿಟಿ. ಗ್ಲೋಬಲಿ ಏನ್ ನಾವು ಚಾಲೆಂಜಸ್ ನ ಫೇಸ್ ಮಾಡ್ತಿರ್ತೀವಿ, ಅಥವಾ ಇವಾಗ ನೋಡಿ ಇಸ್ರೇಲ್ ಮತ್ತೆ ಇದ್ರ ಬಗ್ಗೆನೂ ಮಾತಾಡಿದ್ದಾರೆ. ಗ್ರೀಸ್ ಪ್ರೈಮ್ ಮಿನಿಸ್ಟರ್ ಏನ್ ಬಂದಿದ್ರಲ್ಲ, ಇಸ್ರೇಲ್ ಅಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಏನ್ ನಡೀತಾ ಇದೆ, ಗಾಜಾ ಸ್ಟ್ರಿಪ್, ಇವಾಗ ಏನು ಇಲ್ಲ, ಬರೀ ಸ್ಟ್ರಿಪ್ ಒಂದೇ ಉಳಿದೈತೆ, ಅಲ್ಲಿ ಏನು ಇಲ್ಲ ಅಲ್ಲಿ. ಓಕೆ, ಸೊ ಅಲ್ಲಿ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಬಗ್ಗೆ ಮಾತಾಡಿದ್ದಾರೆ. ಓಕೆ, ಯುಕ್ರೇನ್ ಅಲ್ಲಿ ಮತ್ತೆ ಇವಾಗ ಡಾನ್ಬಾಸ್ ರೀಜನ್ ಅಲ್ಲಿ ಇನ್ನೊಂದು ಕಾಂಕರ್ ಆಯ್ತು, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಓಕೆ, ಸೊ ಇವಾಗ ಏನು ಈ ತರ ಜಿಯೋ ಪಾಲಿಟಿಕ್ಸ್ ಮತ್ತೆ ಜಿಯೋ ಎಕನಾಮಿಕ್ ಸಿಚುವೇಶನ್ ಇರ್ತವೆ, ಅದನ್ನ ಸ್ಟಡಿ ಮಾಡ್ಬಿಟ್ಟು ಇಂಡಿಯಾನ ಯಾವ ತರ ನಾವು ಅಥವಾ ವರ್ಲ್ಡ್ ನ ಯಾವ ತರ ನಾವು ಏನ್ ಪಾಲಿಸೀಸ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋರು ಯಾರು, ಇಟ್ ಈಸ್ ಆರ್ಗನೈಸ್ಡ್ ಬೈ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್. ಯಾರು ಮಾಡ್ತಾರೆ ಇದನ್ನ, ರಸಾಯನ ಡೈಲಾಗ್ ನ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಇನ್ ಪಾರ್ಟ್ನರ್ಶಿಪ್ ವಿತ್ ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಈ ಕ್ವೆಶ್ಚನ್ ಆಗ್ಲೇ ಬಂದಿದೆ. ಓಕೆ, ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಇದು. ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಇನ್ ಕೊಲಾಬರೇಷನ್ ವಿತ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕಂಡಕ್ಟ್ಸ್ ವಾಟ್ ಮೇಜರ್ ಇವೆಂಟ್. ಯಾವ ಮೇಜರ್ ಇವೆಂಟ್ ನ ಕಂಡಕ್ಟ್ ಮಾಡುತ್ತೆ ಅಂದ್ರೆ ರಸಾಯನ ಡೈಲಾಗ್. ಓಕೆನಾ, ನೆಕ್ಸ್ಟ್ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು, 1990 ಒಳಗಡೆ. ಇದ್ರ ಕೆಲಸ ಏನು, ಈಗಾಗಲೇ ನೋಡಿದ್ವಿ. ಜಿಯೋ ಪಾಲಿಟಿಕ್ಸ್ ಮತ್ತೆ ಜಿಯೋ ಎಕನಾಮಿಕ್ಸ್ ಅಲ್ಲಿ ಏನೇನಾಗ್ತಾ ಇದೆ ಅದನ್ನ ಸ್ಟಡಿ ಮಾಡ್ಬಿಟ್ಟು ನಾವು ಹೆಂಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇದು ಮಾಡೋದು. ಸೊ ಮೇಜರ್ಲಿ ಏನಾಗಿರುತ್ತೆ, ಇದು ಥಿಂಕ್ ಟ್ಯಾಂಕ್ ಅಂದ್ರೆ ಇದ್ರೊಳಗಡೆ ಪ್ರಾಮಿನೆಂಟ್ ಮೆಂಬರ್ಸ್ ಇರ್ತಾರೆ. ಯಾರು, ಅವರಿಗೆ IR ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಈ ತರ ಗೊತ್ತಿರೋರು, ಓಕೆ, ಸ್ಟಡೀಸ್ ಮಾಡ್ತಿರೋರು ಅವ್ರು ಇರ್ತಾರೆ ಅದ್ರೊಳಗಡೆ. ಥಿಂಕ್ ಟ್ಯಾಂಕ್ ಅಂದ್ರೆ ಪೀಪಲ್, ಸ್ಪೆಷಲಿಸ್ಟ್ ಬಂದ್ಬಿಟ್ಟು ಇಲ್ಲಿ ಕೂಡ್ತಾರೆ, ಅವರು ಮಾತಾಡ್ತಾರೆ. ಓಕೆನಾ, ರಿಸರ್ಚ್ ಆನ್ ಗುಡ್ ಗವರ್ನೆನ್ಸ್, ಫಾರಿನ್ ಪಾಲಿಸಿ, ಸಸ್ಟೈನೇಬಲ್ ಎಕನಾಮಿಕ್ ಡೆವಲಪ್ಮೆಂಟ್ ಫಾರ್ ಇಂಡಿಯಾ. ಇಟ್ ಸೀಕ್ಸ್ ಟು ಲೀಡ್ ಪಾಲಿಸಿ ಥಿಂಕಿಂಗ್, ಪಾಲಿಸಿ ಫಾರ್ಮೇಶನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಏನು, ORF ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್. ರಿಲೇಟೆಡ್ ಎದ್ರ ಜೊತೆ ರಿಲೇಟೆಡ್ ಇದೆ, ರಸಾಯನ ಡೈಲಾಗ್ ಜೊತೆ ರಿಲೇಟೆಡ್ ಇದೆ. ಓಕೆ, ನಾಳೆ ಕ್ಲಾಸ್ ಅಲ್ಲಿ ನಾವು ಇನ್ನೂ ಒಂದ್ ಸ್ವಲ್ಪ 2-3 ನ್ಯೂಸ್ ನೋಡ್ತಾ ಇರ್ತೀವಿ. ಒಂದು ಬಂದ್ಬಿಟ್ಟು ಕ್ಯಾಬಿನೆಟ್ ಅಪ್ರೂವ್ಸ್ ಪ್ರಪೋಸಲ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಅಂಬ್ರೆಲಾ ಸ್ಕೀಮ್ ಆನ್ ಸೇಫ್ಟಿ ಆಫ್ ವುಮೆನ್. ಮಹಿಳೆಯರ ಸುರಕ್ಷತೆಗಾಗಿ ಏನು ಸ್ಕೀಮ್ಸ್ ಲಾಂಚ್ ಆಗಿದೆ, ಮತ್ತೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸ್ ಏನ್ ಕ್ರಿಯೇಟ್ ಆಗಿದಾವೆ, ಏನೇನ್ ಚೇಂಜಸ್ ಆಗಿದೆ ಅದ್ರ ಬಗ್ಗೆ ಇರುತ್ತೆ. ಅದ್ ಅಲ್ಲದೆ ಎಲ್ಲಾಯ್ತಪ್ಪ, ಇಲ್ಲೈತೆ
ಓಕೆ, ಇದೇನು ನಮ್ಗೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಏನಿದೆಯಲ್ಲ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಒಳಗಡೆ ಅದು ಏನು ಲೈಫ್ ಸ್ಟಾಕ್ ಅಂದ್ರೆ ಏನಾಯ್ತು? ಕುರಿ, ಆಕಳ, ಎಮ್ಮೆ, ಇವೆಲ್ಲ ಲೈಫ್ ಸ್ಟಾಕ್ ಇವು. ಓಕೆನಾ? ಶೀಪು, ಹಾರ್ಸ್, ಮ್ಯೂಲ್. ಹಾರ್ಸ್ ಅಂದ್ರೆ ಏನ್ ಹೇಳಿ? ಕುದುರೆ. ಡಾಂಕಿ ಅಂದ್ರೆ ಏನ್ ಹೇಳಿ? ಕತ್ತೆ. ಮ್ಯೂಲ್ ಅಂದ್ರೆ ಏನ್ ಹೇಳಿ? ಹಾ, ಈ ಕಡೆ ಕತ್ತೆನೂ ಅಲ್ಲ, ಈ ಕಡೆ ಕುದುರೆನೂ ಅಲ್ಲ ಅಂತಾರಲ್ಲ, ಅದು ಮ್ಯೂಲ್ ಅಂದ್ರೆ. ಹಿಂದಿಯಲ್ಲಿ ಖಚ್ಚರ್ ಅಂತಾರ, ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ. ಓಕೆ, ಖಚ್ಚರ್. ಓಕೆ ಓಕೆ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ನಾಳೆ ಕ್ಲಾಸ್ ಅಲ್ಲಿ ನಾವು. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ನಿಮ್ಗೆ ಕ್ಲಾಸ್ ಎಷ್ಟು ಗಂಟೆಗೆ ಇರುತ್ತೆ? ಅದಕ್ಕಿಂತ ಮುಂಚೆ ಅಪ್ಪ ಇಂಪಾರ್ಟೆಂಟ್ ವಿಷಯ ಏನು, ಇಲ್ಲಿ ನಿಮ್ ಫೋಟೋ ಬರ್ಬೇಕು, ಅದಕ್ಕೆ ನಾವು ಹಾರ ಹಾಕ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ತಲೆ ಕೆಳಗೆ ಹಾಕ್ಬಿಟ್ಟು ಓದ್ಬೇಕು. ಓಕೆನಾ? ಸರಿ, ವಿತ್ ದಿಸ್ ಐ ವಿಲ್ ಬಿ ಬ್ರಿಂಗಿಂಗ್ ದಿಸ್ ಸೆಷನ್ ಟು ಎನ್ ಎಂಡ್. ಓಕೆ, ಮತ್ತೆ ನಿಮ್ಮ ಭೇಟಿ ನಾಳೆ ಎಷ್ಟು ಗಂಟೆಗೆ ಇರುತ್ತೆ? 9 ಗಂಟೆಗೆ ಇರುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಅನ್ನು ನೀವು ಸಂಪರ್ಕಿಸಬಹುದು. ಇಲ್ಲಿ ಕೆಳಗೆ ಕೊಟ್ಟಿದೆ ಅಲ್ಲ, ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ವೆಲ್, MTS ಬ್ಯಾಚ್ ಬಗ್ಗೆ ಆದಷ್ಟು ನಿಮ್ಮ ಸ್ನೇಹಿತರಲ್ಲಿ ಒಂದು ಕಿವಿ ಮಾತನ್ನು ಹಬ್ಬಿ. ಮತ್ತೆ March 4th ಏನು MTS ಟೆಸ್ಟ್ ನಡೀತಾ ಇದೆ, ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಾಗಿ ನಿಮ್ಮ ಸ್ಟೇಟಸ್ ಆಗಿ ಇಟ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕ್ಲಾಸ್ ನೋಟ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಮತ್ತೆ ಏನಿದೆ, ಶೇರ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಹ್ಯಾವ್ ಎ ನೈಸ್ ಡೇ.